ಮಾತರ್ಮೇ ಮಾತರಿಶ್ವನ್ನ ಪಿತರತುಲಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ ಸರ್ವಾಂತರಾತ್ಮನ್ನ ಜರ ಜರಯಿತರ್ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ ಊರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ತದ್ಗುಣಗಣ ಬೃಹತೀಂ ಚಾಶ್ವತೀಮಾಚುದೇವ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತಥೋ ಜಯಮುದೀರಯೇ ವಿಜಾನತಾಂ ಅವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯ ಮಹಿಷ್ಠಾನಾಮಿಯಂ ಪ್ರಣತಿ ಮಾಲಿಕಾ. ವ್ಯಾಸರು ಸಂವರ್ತ ಹಾಗೂ ಮರುತ್ತರ ಜೋಡಿ ಯಾವ ರೀತಿ ಯಜ್ಞ ಮಾಡಿತು ಅಂತ ಹೇಳುತ್ತು. ಯುಧಿಷ್ಠಿರ ಕೇಳಿದ, ಆ ಕಥೆ ಒಂದು ಸ್ವಲ್ಪ ಹೇಳಿ ಅಂತ. ಆಗ ನಾರದರು ಹೇಳಿದ್ರು, ವೇದವ್ಯಾಸರು ಹೇಳಿದ್ರು, ನೋಡು, ಅಂಗಿರಸ ಋಷಿಗಳಿಗೆ ಇಬ್ಬರು ಮಕ್ಕಳು, ದೊಡ್ಡವನು ಬೃಹಸ್ಪತಿ, ಎರಡನೆಯವನು ಸಂವರ್ತ. ಬೃಹಸ್ಪತ್ಯಾಚಾರ್ಯರ ತಂದೆ ಅಂಗಿರಸ ಇಲ್ವಾ, ಅವರು ಅವೀಕ್ಷಿತನಿಗೆ ಕರಂಧಮನಿಗೆ ಯಜ್ಞ ಮಾಡಿಸ್ತಾ ಇದ್ರು, ಪೌರೋಹಿತ್ಯ ಮಾಡಿಸ್ತಾ ಇದ್ರು. ಆದರೆ ಅವನು ನೆಕ್ಸ್ಟ್ ಬಂದವ ಮರುತ್ತ. ಮರುತ್ತನಿಗೆ ಕುಲಗುರುಗಳಾದ್ದರಿಂದಾಗಿ ಬೃಹಸ್ಪತ್ಯಾಚಾರ್ಯರು ಯಜ್ಞ ಮಾಡಿಸ್ಬೇಕು ಅಂತ ಆಸೆ ಇತ್ತು. ಆಗ ಇಂದ್ರ ಹೇಳಿದ, ನೋಡು, ನಾನು ಸಾಯೋದಿಲ್ಲ, ಅವನು ಸಾಯ್ತಾನೆ, ಅವನು ಮರ್ತ್ಯ, ಅವನಿಗೆ ಯಾಕೆ ಯಜ್ಞ ಮಾಡಿಸ್ತಿ, ಡಿಗ್ನಿಟಿ ಮೈಂಟೈನ್ ಮಾಡೋದು ಬೇಡವೇ ಅಂತ ಹೇಳಿದ. ಸರಿ ಆಯ್ತು, ನಾನು ಮಾಡಿಸೋಲ್ಲ ಅಂದ್ರು. ಆಗ ಸಂವರ್ತ ಬೇಸರ ಮಾಡಿಕೊಂಡ, ನಾನು ಅಶ್ವಮೇಧ ಯಾಗ ಮಾಡಬೇಕು ಅಂತ ಇದ್ದೇನೆ, ಒಬ್ಬ ಒಳ್ಳೆ ಪುರೋಹಿತರು ಸಿಗ್ತಾ ಇಲ್ವಲ್ಲ, ನಮ್ಮ ಕುಲಗುರುಗಳು ಅಥವಾ ಕುಲ ಪುರೋಹಿತರೇ ಆಗೋಲ್ಲ ಅಂದ್ಬಿಟ್ರಲ್ಲ. ನಾರದರು ಎದುರುಗಡೆ ಬಂದರು. ಏನು ಮಗು, ಯಾಕೆ ದುಃಖ ಪಡ್ತಾ ಇದ್ದಿ ಎಂದ್ರು. ಅದಕ್ಕೆ ಅವನು ಹೇಳಿದ, ನೋಡಿ, ನಾನು ಯಾಗ ಮಾಡಿಸ್ಬೇಕು ಅಂತ ಇದ್ದೀನಿ, ಬೃಹಸ್ಪತ್ಯಾಚಾರ್ಯರು ಯಾಗ ಮಾಡಿಸಲ್ಲ ಅಂದ್ರು. ಅಯ್ಯ, ಅವರಿಲ್ದೆ ಹೋದ್ರೇನಂತೆ, ಸಂವರ್ತ ಇದ್ದಾರೆ, ಬೃಹಸ್ಪತ್ಯಾಚಾರ್ಯರ ತಮ್ಮ, ಅವ್ರು ಯಾಗ ಮಾಡಿಸ್ತಾರೆ, ಅಲ್ಲ ಅವ್ರನ್ನ ಎಲ್ಲಿಂದ ಹುಡುಕ್ಲಿ ಅಂತಂದ್ರು. ನೋಡಪ್ಪ, ಅವರು ಸಾಧಾರಣವಾಗಿ ವಾರಾಣಸಿಯಲ್ಲಿ ಇರ್ತಾರೆ, ವಾರಾಣಸಿ ಊರ ಬಾಗಿಲ ಹತ್ತಿರ ಒಂದು ಶವ ಇಟ್ಕೊಂಡಿರು, ಎಲ್ಲರೂ ಅವ್ರ ಪಾಡಿಗೆ ಅವ್ರು ಹೊಟ್ಟೋಗ್ತಾ ಇರ್ತಾರೆ, ಯಾರು ವಾಪಸ್ ಹೋಗ್ತಾರೆ ಆ ಶವವನ್ನು ನೋಡಿದ ಕೂಡಲೇ ಅವರೇ ಸಂವರ್ತರು ಅಂತ. ಆಯ್ತು, ಅಷ್ಟೇ ಅಲ್ಲ, ಇನ್ನೊಂದಿದೆ, ಏನು, ಅವರು ಯಾರು ಹೇಳಿದ್ದು ನನ್ನ ಬಗ್ಗೆ ಅಂತ ಕೇಳ್ತಾರೆ. ನಾರದರು ಅಂತ ನನ್ನ ಹೆಸರು ಹೇಳು, ಈಗೇನ್ ಮಾಡ್ತಾ ಇದ್ದಾರೆ ಅಂತ ಕೇಳು, ಬೆಂಕಿಗೆ ಹಾಕೊಂಡ್ಬಿಟ್ಟಿದ್ದಾರೆ ಅಂತ ಹೇಳು. ಸರಿ, ಅದೇ ರೀತಿ ಅವನು ಕೂತ. ಎಲ್ಲರೂ ಅವ್ರ ಪಾಡಿಗೆ ಅವರು ಊರ ಬಾಗಿಲನ್ನು ದಾಟ್ಕೊಂಡು ಹೋಗ್ತಾ ಇದ್ರು. ಒಬ್ಬ ವ್ಯಕ್ತಿ ಮಾತ್ರ ಶವವನ್ನು ನೋಡಿದ ಕೂಡಲೇ ತಿರುಗಿ ವಾಪಸ್ ಹೋಗ್ತಾ ಇದ್ದ. ಇವನು ಹಿಂಬಾಲಿಸ್ದ. ಅವ್ರು ಬೈದ್ರು, ಉಗುಳಿದ್ರು, ಹೊಡೆದ್ರು, ಕಲ್ ತಗೊಂಡ್ರು, ಸೆಗಣಿ ಎರಚಿದ್ರು, ಕೆಸರು ಎರಚಿದ್ರು, ಸಿಂಬಳ ಮೇಲೆ ಹಾಕಿದ್ರು, ಏನ್ ಮಾಡಿದ್ರು ಕೇಳಲಿಲ್ಲ. ಕಡೆಗೆ ಅವ್ರಿಗೆ ಸುಸ್ತಾಯ್ತು. ಒಂದು ಕಡೆ ಒಂದು ಮರದ ಕೆಳಗಡೆ ಕೂತ್ಕೊಂಡ್ರು. ಸಂವರ್ತರಲ್ವಾ ನೀವು? ಹೌದಪ್ಪ, ನಾನು ಸಂವರ್ತ. ಸತ್ಯ ಹೇಳು, ನಿನಗೆ ಯಾರು ಹೇಳಿದ್ದು? ನನಗೆ ನಾರದರು ಹೇಳಿದ್ದು. ಸರಿ, ಮೊದಲನೇ ಸತ್ಯ. ಈಗೇನಾಗಿದ್ದಾರೆ ಅವರು? ಬೆಂಕಿಗೆ ಹಾರ್ಕೊಂಡಿದ್ದಾರೆ ಅಂತಂದ. ಯಾಕೆಂದ್ರೆ ಅವ್ರು ಹೇಳಿದ್ರಲ್ಲ, ನಾರದರು ಹೇಳಿದ್ರು. ಶ್ರುತ್ವಾತು ಪಾರ್ಥಿವಸ್ಯೈತತ್ ಸಂವರ್ತ ಪರಯಾ ಮುದಾ ಏತಾವದಹಮಪ್ಯೇವಂ ಕುರ್ಯಾಮಿತಿ ತಮಬ್ರವೀತ್. ಇಷ್ಟು ಹೇಳಿದ ಕೂಡಲೇ ಸಂವರ್ತರು ನಗನಗುತ್ತಾ ಎದ್ರು. ಓಹೋ, ಹಾಗೆ ಹೇಳಿದಾರೇನು? ಆಯ್ತಪ್ಪ, ನಿನಗೆ ಯಾಗ ಮಾಡಿಸ್ತೇನೆ ಅಂತ ಒಪ್ಕೊಂಡ್ಬಿಟ್ರು. ತತಃ ಸಂವರ್ತ ಉನ್ಮತ್ತೋ ವಾಚಾ ನಿರ್ಭರ್ತ್ಸಯನ್ನಿವ ರೂಕ್ಷಯ ಬ್ರಾಹ್ಮಣೋ ರಾಜನ್ ಪುನಃ ಪುನರಥ ಬ್ರವೀತ್.
ಆಯ್ತು ಮಾಡಿಸ್ತೇನೆ ಅಂತ ಒಮ್ಮೆ ಹೇಳಿದ್ರಲ್ಲ, ಮತ್ತೆ ಈ ಮರುತ್ತನನ್ನು ಪರೀಕ್ಷೆ ಮಾಡಬೇಕು ಅಂತ ಅನ್ನಿಸ್ತು. ಅವಧೂತರು ಪರೀಕ್ಷೆ ಮಾಡಿಸ್ತೇನೆ ಅಂತ ಹೇಳಿ ಮತ್ತೆ ಯದ್ವಾ ತದ್ವಾ ಮಾತಾಡ್ಲಿಕ್ಕೆ ಶುರು ಮಾಡಿದ್ರು. ನೋಡು ರಾಜ, ನಾನು ಮದಪ್ರಧಾನ, ಯಾವಾಗಲೂ ಮತ್ತಲ್ಲಿರ್ತೀನಿ, ಮತ್ತೆ ಸ್ವಚಿತ್ತ ವಶವರ್ತಿನ, ನನಗೆ ಖುಷಿ ಬಂದಾಗ ಮಾಡ್ತೇನೆ. ಈಗ ಯಾಗ ಮಾಡಿಸ್ತಾ ಇದ್ದೀನಿ, ಯಾವಾಗ ಹೋಗಬೇಕು ಅಂತ ಮನಸ್ಸು ಬರುತ್ತೋ ದಡ ದಡ ಹೊಟ್ಟೋಗ್ತೀನಿ, ನಿನ್ನನ್ನು ಕೇಳೋದಿಲ್ಲ. ಓಕೆನಾ? ಮತ್ತೆ ನಾನು ವಿಕೃತನಾಗಿ ಬರೋನು, ಒಳ್ಳೆ ಸಖತ್ತಾಗಿ ಡ್ರೆಸ್ ಮಾಡಿಕೊಂಡು ಬಹಳ ಶಿಸ್ತಿನಲ್ಲಿ ಬರೋನಲ್ಲ, ನನ್ನ ಇಚ್ಛೆಗೆ ಬಂದಾಗ ಬರ್ತೇನೆ. ಭ್ರಾತ ಮಮ ಸಮರ್ಥಶ್ಚ ವಾಸವೇ ನತಶತ್ಕೃತಃ ವರ್ತತೆ ಯಾಜನೆ ಚೈವ ತೇನ ಕರ್ಮಾಣಿ ಕಾರಯ. ಅಲ್ಲದೆ ನನ್ನ ಅಣ್ಣ ಬೃಹಸ್ಪತಿ, ಅವನು ಇಂದ್ರನ ಪುರೋಹಿತ, ಅಂಥವ್ರ ಹತ್ರ ಯಾಗ ಮಾಡಿಸೋ ಬಿಟ್ಟು ನಾನು ಏನೂ ಇಲ್ಲದವ ಭಿಕಾರಿ, ನನ್ನ ಹತ್ರ ಯಾಗ ಮಾಡಿಸ್ತ್ಯಾ? ಗಾರ್ಹಸ್ಥ್ಯಂ ಚೈವ ಯಾಜ್ಯಾಶ್ಚ ಸರ್ವಾಗೃಹ್ಯಾಶ್ಚ ದೇವತಾ ಪೂರ್ವಜೇನ ಮಮಾಕ್ಷಿಪ್ತಂ ಶರೀರಂ ವರ್ಜಿತಂ ತ್ವಿದಂ. ಆಮೇಲೆ ಗೃಹಸ್ಥರು ಯಾರಿರ್ತಾರೋ ಅವರು ಯಾಗ ಮಾಡಬೇಕು. ನಾನು ಗೃಹಸ್ಥ ಅಲ್ಲ ಈಗ. ಯಾಕೆ ಅಂದರೆ ನನ್ನನ್ನು ಅವಮಾನದಿಂದ ಆಲ್ಮೋಸ್ಟ್ ಆಲ್ ನಮ್ಮ ಅಣ್ಣ ಸಾಯಿಸಿದ್ದಾನೆ. ಅಂದರೆ ನಾನಲ್ಲ, ಈ ದೇಹದಲ್ಲಿ ತೋರ್ತಾ ಇರುವ ಒಂದು ಪ್ರೇತ ಅಂತ ಬೇಕಾದರೂ ಇಟ್ಕೋ, ನನ್ನ ಕೈನಲ್ಲಿ ಯಾಗ ಮಾಡಿಸ್ಲಿಕ್ಕಾಗತ್ತೇನೋ ನಿನ್ನ ಕೈನಲ್ಲಿ? ಏನೋ ಮಾಡ್ತಾ ಇದ್ದೀ? ನಾಹಂ ತೇನಾನನುಜ್ಞಾತಃ ತ್ವಾಮಾವೀಕ್ಷಿತ ಕರ್ಹಿಚಿತ್ ಯಾಜಯೇಯಂ ಕಥಿಂಚಿದ್ಮೇ ಸವೈ ಪೂಜ್ಯತಮೋ ಗುರು. ಆಮೇಲೆ ಇನ್ನೊಂದು ಸಂದೇಹ ಇದೆ. ಏನು? ನಾನು ನಮ್ಮ ಅಣ್ಣ ಹೇಳದೆ ಯಾಗ ಮಾಡಿಸಲ್ಲ. ಅವನು ನನ್ನ ಶತ್ರು ಆಗಿರಬಹುದು, ನನ್ನನ್ನು ಕಂಡ್ರೆ ಆಗದೇ ಇರಬಹುದು, ನಿನ್ನನ್ನು ಕಂಡ್ರೆ ದ್ವೇಷಿಸಬಹುದು, ನಿನ್ನ ಬಗ್ಗೆ ಉಪೇಕ್ಷೆ ಕಡೆಗಣನೆ ಇರಬಹುದು. ಆದರೆ ಅವನು ಹೇಳದೆ ನಾನು ಯಾಗ ಮಾಡೋದಿಲ್ಲ. ಸತ್ವಂ ಬೃಹಸ್ಪತಿಂ ಗಚ್ಚ, ಹೋಗೋ. ಅವನು ನನಗೆ ಹೇಳಿದರೆ ಸಂವರ್ತ ಯಾಗ ಮಾಡ್ತೋ ಅಂತಂದ್ರೆ ಯಾಗ ಮಾಡಿಸ್ತೇನೆ. ಆಗ ಮರುತ್ತ ಹೇಳಿದ, ಗುರುಗಳೇ, ಮೊದಲು ಬೃಹಸ್ಪತ್ಯಾಚಾರ್ಯ ಹತ್ರನೇ ಹೋಗಿದ್ದು. ಆದರೆ ಅವರು ಹೇಳಿದ್ರು, ನಾನು ನಿನಗೆ ಯಾಗ ಮಾಡಿಸೋಲ್ಲ. ಯಾಕೆ ಅಂದರೆ ನನ್ನ ಲೆವೆಲ್ ಏನು? ಇಂದ್ರನನ್ನ ಕುರಿತು ಯಾಗ ಮಾಡಿಸ್ತಾ ಇರೋದು. ನಿನ್ನ ಲೆವೆಲ್ ಏನು? ಇವತ್ತಲ್ಲ ನಾಳೆ ಸತ್ತೋಗ್ತಿ. ನನ್ನ ಕಣ್ಮುಂದೆ ಹುಟ್ಟಿ ನನ್ನ ಕಣ್ಮುಂದೆ ಸತ್ತೋಗ್ತಿ. ನಿನಗೆ ಎಷ್ಟು ವರ್ಷಗಳೋ ನಮಗಷ್ಟು ದಿನ. ನೀನು 100 ವರ್ಷ ಬದುಕಿದ್ರೆ ನಮ್ಗೆ 100 ದಿನ. ಯಾಕೆಂದ್ರೆ ದೇವತಾಮಾನದಲ್ಲಿ ಮನುಷ್ಯರ 1 ವರ್ಷ ಅಂದರೆ ದೇವತೆಗಳಿಗೆ 1 ದಿನ. ಬೇಕಾ ಇದು? ಅಮರಂ ವಾತವಂ ಯಾಜ್ಯಂ, ನೀನು ಅಮರನಿಗೆ ಯಾಗ ಮಾಡಿ ಈಗ ಮನುಷ್ಯರಿಗೆ ಯಾಗ ಮಾಡಿಸಿದ್ರೆ ನಿನ್ನ ಡಿಗ್ನಿಟಿಯ ಪ್ರಶ್ನೆ ಏನು ಅಂತ ಹೇಳಿ ನನ್ನನ್ನು ತಿರಸ್ಕರಿಸಿದ. ಬೃಹಸ್ಪತ್ಯಾಚಾರ್ಯ ಕೇಳಿದ್ರು, ಹೌದು ಅಂತ ಅನ್ನಿಸ್ತು ಅವರಿಗೆ. ನಾನು ಯಾಕೆ ಡಿಮೋಟ್ ಆಗಬೇಕು? ಆದ್ದರಿಂದ ನಾನು ಮಾಡುವಲ್ಲ. ದೇವತೆಗಳಿಗೆ ಯಾಗ ಮಾಡಿಸಿ ಮನುಷ್ಯರಿಗೆ ಯಾಗ ಮಾಡಿಸೋದು ಅದು ಡಿಮೋಷನ್, ಕೆಳಗಡೆ ಬರೋದು, ಮೇಲ್ಗಡೆ ಹೋಗೋದಲ್ಲ. ಆದ್ದರಿಂದ ನಾನು ನಿನಗೆ ಮಾಡಿಸಲ್ಲ ಅಂತ ಇಂದ್ರನ ಮಾತು ಕೇಳಿಕೊಂಡು ಬೃಹಸ್ಪತ್ಯಾಚಾರ್ಯರು ಹೇಳಿದ್ರು. ಇದು ನನ್ನ ಪರಿಸ್ಥಿತಿ ಸ್ವಾಮಿ, ಅದಕ್ಕೆ ನಿಮ್ಮಣ್ಣ ಮಾಡಲ್ಲ ಅಂತ ಒಪ್ಪಿಕೊಂಡಾಗಿದೆ. ನೀವು ದಯವಿಟ್ಟು ಮನಸ್ಸು ಮಾಡಬೇಕು, ನಾನು ಯಾಗ ಮಾಡುವಂತೆ ನೀವು ಅನುಗ್ರಹಿಸಬೇಕು. ನೀವೇ ಪುರೋಹಿತರು. ನಹಿ ಮೇ ವರ್ತತೆ ಬುದ್ಧಿ ಗಂತುಂ ಬ್ರಹ್ಮನ್ ಬೃಹಸ್ಪತಿಂ. ಇನ್ನು ಏನೇ ನೆಪ ಬಂದರು, ಇನ್ನು ಏನೇ ಅವಕಾಶಗಳು ಬಂದರು, ಇನ್ನು ಏನೇ ಆಮಿಷಗಳು ಬಂದರೂ ಕೂಡ ಬೃಹಸ್ಪತ್ಯಾಚಾರ್ಯ ಹತ್ರ ಯಾಗ ಮಾಡಿಸಲ್ಲ. ನಿಮ್ಮನ್ನ ಹಿಡಿದವನು ಬಿಡೋದಿಲ್ಲ.
ಚಿಕೀರ್ಷಸಿ ಯಥಾ ಕಾಮಂ ಸರ್ವಮೇತತ್ವಯಿ ಧ್ರುವಂ. ಆಗ ಒಳಗಡೆ ಖುಷಿಯಾಯಿತು ಸಂವರ್ತರಿಗೆ. ಹಾಗಿದ್ರೆ ಮಾಡಿಸ್ತೇನೆ, ಆದರೆ ನನ್ನನ್ನು ಕಟ್ಟಿಕೊಂಡ್ರೆ ಇಂದ್ರ ಮತ್ತೆ ನಮ್ಮ ಅಣ್ಣ ಬೃಹಸ್ಪತಿ ಇಬ್ಬರೂ ಕೂಡ ದ್ವೇಷ ಮಾಡ್ತಾರೆ. ಬೇಕಾ ಇದು? ಇನ್ನೊಮ್ಮೆ ಯೋಚನೆ ಮಾಡು. ನನ್ನ ಕೈನಲ್ಲಿ ಪೌರೋಹಿತ್ಯ ಮಾಡಿಸಿದೆ ಅಂದರೆ ನಾನು ತಯಾರು. ಆದರೆ ನಿನಗೆ ದೇವಲೋಕಾಧಿಪತಿ ಇಂದ್ರ, ದೇವಗುರು ಬೃಹಸ್ಪತಿ ಇಬ್ರು ದ್ವೇಷ ಮಾಡ್ತಾರೆ. ಅವರು ದ್ವೇಷ ಮಾಡಿದ್ರೆ ನಿನಗೇನಾಗತ್ತೆ ಅಂತ ಇಲ್ಲ. ಇಷ್ಟಾದ ಮೇಲೆ ನಾನು ಹೇಳ್ತಾ ಇದ್ದೀನಿ ನೋಡಪ್ಪ, ಬಿಟ್ಟುಬಿಡು. ಸ್ಥೈರ್ಯಮತ್ರ ಕಥಂ ಮೇ ಸ್ಯಾತ್ ಸತ್ವಂ ನಿಸ್ಸಂಶಯಂ ಕುರು. ನೀನು ಏನಾದರೂ ಮಧ್ಯದಲ್ಲಿ ಅವರ ದ್ವೇಷಕ್ಕೆ ಒಳಗಾಗಬೇಕಾಗತ್ತೆ ಅಂತ ಸಂಕಟಪಟ್ಟು ಬಿಟ್ರೆ ಮತ್ತೆ ನಾನು ಶಾಪ ಹಾಕ್ತೀನಿ. ನೀನು ನಿನ್ನ ಬಂಧುಗಳ ಜೊತೆಗೆ ಜೀವಂತ ಸುಟ್ಟು ಹೋಗ್ತೀಯ, ಆಗಬಹುದಾ ಅಂತ ಕೇಳಿದ್ರು ಸಂವರ್ತರು. ಮರುತ್ತಃ ಯಾವತ್ ತಪೇತ್ ಸಹಸ್ರಾಂಶು ತಿಷ್ಠೇರನ್ಶ್ಚಾಪಿ ಪರ್ವತಾಃ. ಸೂರ್ಯ ಇರುವವರೆಗೆ, ಪರ್ವತಗಳು ಗಟ್ಟಿಯಾಗಿರುವವರೆಗೆ ನನಗೆ ಒಳ್ಳೆಯದಾಗದೇ ಇರಲಿ. ನಿಮಗೆ ಕೊಟ್ಟ ಮಾತಿಗೆ ತಪ್ಪಿದರೆ ನಿಮ್ಮ ಹತ್ತಿರನೇ ಪೌರೋಹಿತ್ಯ ಮಾಡಿಸ್ತೇನೆ. ನನ್ನ ಮನಸ್ಸು ಆಚೆ ಈಚೆ ಹೋಗೋದಿಲ್ಲ. ಆ ವೀಕ್ಷಿತ ಶುಭಾ ಬುದ್ಧಿ ಧ್ರಿಯತಾಂ ತರ್ವ ಕರ್ಮಸು. ಆಗ ಸಂವರ್ತರು ಹೇಳಿದ್ರು, ಹೌದೇನು, ಇದೇ ಬುದ್ಧಿ ಇರಲಿ ನಿನಗೆ, ಕೊಟ್ಟ ಮಾತಿಗೆ ತಪ್ಪಬಾರದು. ಸಂವಿಧಾಸ್ಯೇ ಚತೆ ರಾಜನ್ ಅಕ್ಷಯಂ ದ್ರವ್ಯಮುತ್ತಮಂ. ನಿನಗೆ ಬೇಕಾದಷ್ಟು ದ್ರವ್ಯ ಒದಗುವ ಹಾಗೆ ಮಾಡ್ತೇನೆ. ನೀನು ಮಾಡುವ ಯಾಗದ ರೀತಿ ಇಂದ್ರನನ್ನೂ ಬೆಟ್ಟು ಕಚ್ಚಿಸುವಂತೆ ಇರುತ್ತೆ. ನತು ಮೇ ವರ್ತತೆ ಬುದ್ಧಿ ಧನೇ ನಾನ್ಯೇಷು ವಾ ಪುನಃ ಧರ್ಮಂ ಚಿಕೀರ್ಷೆ ವಿಪ್ರಿಯಂ ಭ್ರಾತುರಿಂದ್ರಸ್ಯ ಚೋಭಯೋ. ನನಗೆ ಹಣ ಬೇಡ, ಧನಧಾನ್ಯಗಳು ಬೇಡ, ಭೋಗ ಭಾಗ್ಯಗಳು ಬೇಡ, ಧರ್ಮ ಇರಬೇಕು ಅಷ್ಟೇ. ನೀನು ಪ್ರಾಮಾಣಿಕವಾಗಿ ಪೌರೋಹಿತ್ಯ ಮಾಡಿಸು ಅಂತ ಕೇಳ್ತಾ ಇದ್ದಿ, ನಾನು ಪೌರೋಹಿತ್ಯ ಮಾಡಿಸ್ತೇನೆ ಅಷ್ಟೇ. ಯಾವುದೇ ಕಾರಣಕ್ಕೂ ನಿನಗೆ ಕೈ ಕೊಡಲ್ಲ. ಗಮಯಿಷ್ಯಾಮಿ ಚೇಂದ್ರೇಣ ಸಮತಾಮಪಿ ತೇ ಧ್ರುವಂ. ನಿನ್ನ ಯಾಗ ಲೋಕ ಪ್ರಸಿದ್ಧ ಆಗಬೇಕು, ವೇದ ಪ್ರಸಿದ್ಧ ಆಗಬೇಕು. ನಿನಗೆ ಪ್ರಿಯವಾದದ್ದನ್ನು ಮಾಡ್ತೇನೆ. ಒಂದೇ ಒಂದು ಷರತ್ತು, ಮಧ್ಯದಲ್ಲಿ ಬುದ್ಧಿ ಬದಲಾಯಿಸಬಾರದು ಅನ್ನುವಲ್ಲಿಗೆ 7ನೇ ಅಧ್ಯಾಯ ಆಶ್ವಮೇಧಿಕ ಪರ್ವದಲ್ಲಿ ಮೇರೌ ಹಿಮವತ ಪೃಷ್ಠೆ ಮುಂಜವಾನ್ನಾಮ ಪರ್ವತಃ ತಪ್ಯತೆ ಯತ್ರ ಭಗವಾನ್ ಸ್ತಪೋ ನಿತ್ಯಮುಮಾಪತಿ. ನೋಡು ರಾಜನ್, ಯಾಗ ಮಾಡಬೇಕು ಅಂತ ಹೊರಟಿದ್ದಿ. ಹಿಮವತ್ ಪರ್ವತದ ಹತ್ತಿರ ಮೇರು ಪರ್ವತಕ್ಕೆ ಸಮೀಪದಲ್ಲಿ ಮುಂಜವಾನ್ ಅಂತ ಒಂದು ಬೆಟ್ಟ ಇದೆ. ಈ ಮುಂಜವಾನ್ ಅನ್ನುವ ಬೆಟ್ಟ ಅಥರ್ವವೇದ ಪ್ರತಿಪಾದ್ಯವಾದದ್ದು. ಅಥರ್ವವೇದದಲ್ಲಿಯೂ ಮುಂಜವಾನ್ ಅಥವಾ ಮೂಜವಾನ್ ಅಂತ ಒಂದು ಪರ್ವತ ಇದೆ, ಅದೇ ಇದು. ಅಲ್ಲಿ ಸದಾಶಿವ ತಪಸ್ಸು ಮಾಡ್ತಾ ಇದ್ದಾನೆ, ಸುಖವಾಗಿ ಇದ್ದಾನೆ. ವನಸ್ಪತೀನಾಂ ಮೂಲೇಚು, ಮರದ ಬುಡದಲ್ಲಿ, ಪರ್ವತದಲ್ಲಿ, ಶೃಂಗದಲ್ಲಿ, ಗದೆಯಲ್ಲಿ, ಇದು ಗುಹೆಯಲ್ಲಿ ಉಮಾ ಸಹಾಯೋ ಭಗವಾನ್, ಸದಾಶಿವ ಉಮೆಯ ಜೊತೆಗಿದ್ದಾನೆ. ಅಲ್ಲಿ ರುದ್ರರಿದ್ದಾರೆ, ಸಾಧ್ಯರಿದ್ದಾರೆ, ವಿಶ್ವೇದೇವತೆಗಳಿದ್ದಾರೆ, ವಸುಗಳಿದ್ದಾರೆ, ಯಮ, ವರುಣ, ಕುಬೇರ ಎಲ್ಲರಿದ್ದಾರೆ. ಕುಬೇರನ ಅನುಯಾಯಿಗಳಾದ ಪಿಶಾಚಗಳೂ ಇದ್ದಾವೆ. ನಾಸತ್ಯರಿದ್ದಾರೆ, ಅಶ್ವಿದೇವತೆಗಳು, ಅದೇ ನಾಸತ್ಯರು, ಗಂಧರ್ವರು, ಅಪ್ಸರೆಯರು, ಯಕ್ಷರು, ದೇವತೆಗಳು, ಋಷಿಗಳು, ಆದಿತ್ಯರು, ಮರುತರು, ಯಾತುಧಾನರು ಎಲ್ಲರೂ ಸದಾಶಿವನನ್ನು ಪೂಜೆ ಮಾಡಿಕೊಂಡು ಆ ಮೂಜವಾನ್ನನ್ನುವ ಪರ್ವತದಲ್ಲಿ ಇರ್ತಾರೆ. ರಮತೆ ಭಗವಾನ್ ಸ್ತತ್ರ ಕುಬೇರಾನುಚರೈಸ್ಸಹ. ಅಲ್ಲಿ ಸದಾಶಿವ ಇದ್ದಾನೆ, ಆದರೆ ಅವನಿದ್ದಾನೆ ಅಂತ ಗೊತ್ತಾಗೋದೇ ಇಲ್ಲ. ನರೂಪಂ ದೃಶ್ಯತೆ ತಸ್ಯ
ಸಂಸ್ಥಾನಂ ವಾ ಕಥಂಚನ. ಅವನ ರೂಪ ಗೊತ್ತಾಗೋದಿಲ್ಲ, ಅವನ ಇರುವ ನಡೆ ಗೊತ್ತಾಗೋದಿಲ್ಲ. ಇದು ಹೀಗೆ ಅಂತ ಹೇಳಿ ಮಾಂಸಚಕ್ಷುಷಿನಿಂದ ಸದಾಶಿವನ್ನ ಗುರುತಿಸ್ಲಿಕ್ಕಾಗಲ್ಲ. ನೋಷ್ಣಂ ನ ಶಿಶಿರಂ ತತ್ರ ನ ವಾಯುರ್ನ ಚ ಭಾಸ್ಕರ. ಅವನಿರುವ ಕಡೆಯಲ್ಲಿ ತೀರ ಬಿಸಿ ಇಲ್ಲ, ಹಾಗಂತ ತೀರ ಚಳಿ ಇಲ್ಲ, ಗಾಳಿ ಬರೋ ಅಂತ ಬೀಸಲ್ಲ, ಸೂರ್ಯ ಧಗ್ಗಂತ ಉರಿಯೋದಿಲ್ಲ. ಆಯ್ತಾ? ದಾತವೋ ಜಾತ ರೂಪಸ್ಯ ರಶ್ಮಯ ಸವಿತುರ್ ಯಥಾ. ಅಲ್ಲಿ ಆ ಶೈಲದಲ್ಲಿರುವ ಎಲ್ಲ ಅಮೂಲ್ಯವಾದ ಪದಾರ್ಥಗಳನ್ನ ಕುಬೇರನ ಅನುಚರರು, ಪಿಶಾಚರು, ಯಕ್ಷರು, ರಾಕ್ಷಸರು ಕಾಪಾಡ್ತಾ ಇದ್ದಾರೆ. ತತ್ರ ಗತ್ವಾ ತ್ವಮನ್ವಾಸ್ಯ ಮಹಾಯೋಗೇಶ್ವರಂ ಹರಿ ಶಿವಂ ಕುರು ಪ್ರಣಾಮಂ ರಾಜರಚೆ ಭಕ್ತ್ಯಾ ಪರಮಯಾಯುತಃ. ಅಲ್ಲಿಗೆ ಹೋಗು, ಸದಾಶಿವ ನಿನಗೆ ಕಾಣ್ತಾನೆ, ನಮಸ್ಕಾರ ಮಾಡು, ಈ ರೀತಿ ಸ್ತೋತ್ರ ಮಾಡು ಸದಾಶಿವನನ್ನ. ಏನಂತ ಸ್ತೋತ್ರ ಮಾಡಬೇಕು ಶಿವನನ್ನ? ರುದ್ರಾಯ ಶಿತಿಕಂಠಾಯ ಸುರೂಪಾಯ ಸುವರ್ಚಸೆ ಕಪಾಲಿನೇ ಕರಾಳಾಯ ಹರಿಯಕ್ಷಣೇ ವರದಾಯ ಚ. ರುದ್ರನೇ, ಕರಿಗೊರಳನೇ, ಒಳ್ಳೆಯ ರೂಪ ಇರುವವನೇ, ಒಳ್ಳೆಯ ಮೈಕಾಂತಿಯವನೇ, ಜಟೆಯನ್ನು ಬಿಟ್ಟವನೇ, ಭಯಾನಕನೇ, ಜಿಂಕೆಯಂತಹ ಅಗಲವಾದ ಕಣ್ಣಿನವನೇ, ಬೇಡಿದ ವರವನ್ನು ನೀಡುವವನೇ, ನಿನಗೆ ನಮಸ್ಕಾರ. ಪೂಷ್ಣೋದಂತಭಿದೆ ತ್ರಕ್ಷ್ಣೆ ವಾಮನಾಯ ಶಿವಾಯ ಚ ಯಾಮ್ಯಾಯ ಅವ್ಯಕ್ತಕೇಶಾಯ ಶರ್ವಾಣಿ ಶಂಕರಾಯ ಚ. ಒಳಗಡೆಯ ಕಣ್ಣಿನವನೇ, ಪೂಷನ್ ಎನ್ನುವ ಆದಿತ್ಯನ ಹಲ್ಲನ್ನು ಮುರಿದವನೇ. ದಕ್ಷಯಜ್ಞದಲ್ಲಿ ಪೂಷನ್ ಅಂತ ಹೇಳಿ ಒಬ್ಬ ಆದಿತ್ಯ, ಅವನು ಭೃಗು ಶಿವನ ಅನುಯಾಯಿಗಳಿಗೆ ಶಾಪ ಕೊಡಬೇಕಾದ್ರೆ ಹಲ್ಲು ಗಿಂಜಿ ನಕ್ಕಿದ್ನಂತೆ. ಅದರಿಂದಾಗಿ ಶಿವ ಅವನ ಹಲ್ಲನ್ನು ಗುದ್ದಿದ. ಅದರಿಂದಾಗಿ ಪೂಷ್ಣೋ ದಂತಭಿದೆ ಅಂತಾರೆ. ವಾಮನಾಯ ಶಿವಾಯ ಚ, ಚಲುವನೇ, ಮಂಗಳನೇ, ಅವ್ಯಕ್ತಕೇಶ ಯಾಮ್ಯಾಯ, ಯಮನಿಗೆ ಪೂಜ್ಯನಾದವನೇ, ಅವ್ಯಕ್ತಕೇಶಾಯ, ಕಾಣದ ಕೂದಲವನೇ, ಯಾವುದು ಆಕಾಶ, ವ್ಯೋಮಕೇಶ ಅಂತ. ಶರ್ವಾಣಿ ಶಂಕರಾಯ ಚ, ಶರ್ವಾಣಿಗೆ ಸುಖವನ್ನುಂಟು ಮಾಡುವವನೇ. ಶರ್ವಾಣಿ ಅಂದ್ರೆ ಪಾರ್ವತಿ. ಕ್ಷೇಮ್ಯಾಯ ಹರಿನೇತ್ರಾಯ ಸ್ಥಾಣವೇ ಪುರುಷಾಯ ಚ ಹರಿಕೇಶಾಯ ಮುಂಡಾಯ ಕ್ರೋಧಾಯೋತ್ತರಣಾಯ ಚ. ಎಲ್ಲರಿಗೂ ಕ್ಷೇಮವನ್ನು ಉಂಟು ಮಾಡುವವನೇ. ಸ್ಥಾಣವೇ, ಮೋಟು ಮರದಂತೆ ನಿಂತು ಪರಮಾತ್ಮನನ್ನ ಕುರಿತು ತಪವಂಗೈಯುವವನೇ. ಪುರುಷಾಯ, ಸದಾಶಿವನ ಪರಮಾತ್ಮನ ದಾಸನೇ. ಹರಿಕೇಶಾಯ, ನೀಲಿ ಬಣ್ಣದ ಕೂದಲವನೇ. ಮುಂಡಾಯ, ಸನ್ಯಾಸವನ್ನ ತೊಟ್ಟ ಇನ್ನೊಂದು ರೂಪದವನೇ. ದೇವತೆಗಳಿಗೆ ಬಹಳ ರೂಪ. ದೇವತೆಗಳು ಎಲ್ಲ ಆಶ್ರಮದಲ್ಲೂ ಇರ್ತಾರೆ. ಬ್ರಹ್ಮಚರ್ಯಾಶ್ರಮದಲ್ಲಿರ್ತಾರೆ, ಗೃಹಸ್ಥಾಶ್ರಮದಲ್ಲಿರ್ತಾರೆ, ವಾನಪ್ರಸ್ಥಾಶ್ರಮದಲ್ಲಿರ್ತಾರೆ, ಬೇರೆ ಬೇರೆ ರೂಪಗಳು ಸನ್ಯಾಸಾಶ್ರಮದಲ್ಲಿಯೂ ಇದ್ದಾರೆ. ಹೀಗಾಗಿ ಮುಂಡಾಯ, ತಲೆಬೋಳಿಸಿದ ಸನ್ಯಾಸಿಯೇ. ಕ್ರೋಧಾಯ ಉತ್ತರಣಾಯ ಚ, ಸಿಟ್ಟೆ ಮೇವೆತ್ತು ಬಂದವನೇ, ಸಿಟ್ಟಿನಿಂದ ಬೇಗ ಪ್ರಸನ್ನನಾಗುವವನೇ. ಕ್ರೋಧಾಯ ಉತ್ತಾರಣಾಯ ಚ. ಭಾಸ್ವರಾಯ ಸುತೀರ್ಥಾಯ ದೇವದೇವಾಯ ರಂಹಸೆ ಉಷ್ಣೀಷಿಣೆ ಸುವಕ್ತ್ರಾಯ ಸಹಸ್ರಾಕ್ಷಾಯ ಮೀಢುಚೇ. ಹೊಳೆಯುವವನೇ, ಸುತೀರ್ಥಾಯ, ಒಳ್ಳೆಯ ಶಾಸ್ತ್ರದವನೇ, ದೇವತೆಗಳಿಗೆ ದೇವನೇ. ರಂಹಸೆ, ವೇಗ ಇರುವವನೇ. ಉಷ್ಣೀಷಿನೆ, ಪೇಟ ತೊಟ್ಟವನೇ. ಸುವಕ್ತ್ರಾಯ, ಚಂದದ ಮೋರೆಯವನೇ. ಸಹಸ್ರಾಕ್ಷಾಯ, ಎಲ್ಲ ಕಡೆ ಕಣ್ಣಿರುವವನೇ. ಮೀಢುಚೆ, ಬೇಡಿದ್ದನ್ನು ನೀಡುವವನೇ. ಗಿರಿಶಾಯ ಪ್ರಶಾಂತಾಯ ಯತಯೇ ಚೀರವಾತತೆ ಬಿಲ್ವದಂಡಾಯ ಸಿದ್ಧಾಯ ಸರ್ವದಂಡಧರಾಯ ಚ. ಬೆಟ್ಟದಲ್ಲಿ ನೆಲೆಗೊಂಡ ಶಕ್ತಿಯೇ ಗಿರಿಶಾಯ. ಶಾಂತ ಮುದ್ರೆಯನ್ನು ಹೊಂದಿರುವವನೇ. ಪ್ರಶಾಂತಾಯ, ಸನ್ಯಾಸಿಯಾಗಿರುವವನೇ. ಯತಯೇ,
ತೊಗಟೆಯನ್ನುಟ್ಟವನೇ ಚಿರವಾಸಸೆ, ಬಿಲ್ವದಂಡಾಯ ಬಿಲ್ವ ಮರದ ಕೋಲು ಹಿಡಿದವನೇ ಸಿದ್ಧನೇ, ಎಲ್ಲರಿಗೂ ಕೂಡ ಶಿಕ್ಷೆಯನ್ನು ನೀಡುವವನೇ, ಸರ್ವದಂಡಧರಾಯ ಚ ಮೃಗವ್ಯಾಧಾಯ ಮಹತೆ ಧನ್ವಿನೇ ಚ ಭವಾಯ ಚ ಪರಾಯ ಸೌಮ್ಯವಕ್ತ್ರಾಯ ಸೃವಹಸ್ತಾಯ ವರ್ಷಿಣೇ. ಮೃಗವ್ಯಾಧಾಯ ಮೃಗವ್ಯಾಧವೆಂಬ ರೂಪದವನೇ, ಬಿಲ್ಲು ಹಿಡಿದವನೇ, ಭವನೇ ಚಂದದ ಮೋರೆಯವನೇ, ಸೃವಹಸ್ತಾಯ ದೇವರಿಗೆ ಯಾಗ ಮಾಡಲು ದೇವರಿಗೆ ಅರ್ಪಿಸಲು ಸೃಕ್ಸೃವಗಳನ್ನು ಹಿಡಿದು ನಿಂತವನೇ, ಹಿರಣ್ಯಬಾಹವೇ ರಾಜನ್ ಉಗ್ರಾಯ ಪತಯೇ ದಿಚಾಂ ಪಶೂನಾಂ ಪತಯೇ ಚೈವ ಭೂತಾನಾಂ ಪತಯೇ ನಮಃ. ಓ ಬಂಗಾರದ ತೋಳಿನವನೇ, ಉಗ್ರನೇ, ದಿಕ್ಪತಿಯೇ ಈಶಾನ್ಯ ದಿಕ್ಕಿನ ಒಡೆಯ, ಪಶುಪತಿಯೇ ಭೂತಗಳ ಒಡೆಯನೇ, ವೃಷಾಯ ಮಾತೃಭಕ್ತಾಯ ಸೇನಾನ್ಯೈ ಮಧ್ಯಮಾಯ ಚ ಅಭಿವಕ್ತ್ರಾಯ ಪತಯೇ ಸರ್ವದೇವಮಯಾಯ ಚ. ಎಲ್ಲರಲ್ಲಿ ಶ್ರೇಷ್ಠನೇ ವೃಷಾಯ, ಭಾರತಿಗೆ ಭಕ್ತನೇ, ಮಾತೃಭಕ್ತಾಯ ಸೇನಾನಿಯೇ, ಎಲ್ಲರ ಮಧ್ಯದಲ್ಲಿರುವವನೇ, ಎಲ್ಲರಿಗೂ ಎದುರು ನಿಲ್ಲಬಲ್ಲವನೇ, ಅಂದರೆ ವ್ಯಾಪ್ತನಾಗಿದ್ದಾನೆ ಅಂತ ಅರ್ಥ. ಪತಯೇ ಒಡೆಯನೇ, ಎಲ್ಲ ದೇವತೆಗಳಲ್ಲಿ ಪ್ರಧಾನನೇ, ಸರ್ವದೇವಮಯಾಯ ಚ ಕೃಷ್ಣನೇತ್ರಾಯ ಕರಿಗಣ್ಣನೇ, ವಿರೂಪಾಕ್ಷಾಯ ಚೈವ ಹಣಗೆ ಹೊಂದದ ಕಣ್ಣಿನವನೇ ನಿನಗೆ ನಮಸ್ಕಾರ. ತೀಕ್ಷ್ಣದಂಷ್ಟ್ರಾಯ ತೀಕ್ಷ್ಣಾಯ ವೈಶ್ವಾನರಮುಖಾಯ ಚ ಮಹಾದ್ಯುತೇರನಂಗಸ್ಯ ಸರ್ವಕಾಯ ಪ್ರಮಾಥಿನೇ. ಚೂಪಾದ ಹಲ್ಲಿನವನೇ, ತೀಕ್ಷ್ಣಾಯ ಚೂಪಾದ ನೋಟದವನೇ, ವೈಶ್ವಾನರ ಮುಖಾಯ ಚ ಅಗ್ನಿಯನ್ನ ಮೋರೆಯೊಳಗಿಟ್ಟುಕೊಂಡವನೇ, ಮಹಾದ್ಯುತೇರನಂಗಸ್ಯ ಎಲ್ಲರನ್ನೂ ಗೆಲ್ಲುವ ಕಾಮನನ್ನ ಸುಟ್ಟವನೇ, ತಥಾ ರುದ್ರಾಧಿಪತಯೇ ಪೃಥವೇ ಕೃತ್ತಿವಾತತೆ ಕಪಾಲಮಾಲಿನೇ ನಿತ್ಯಂ ಸುವರ್ಣ ಮಕುಟಾಯ ಚ. ಏಕಾದಶ ರುದ್ರರ ಒಡೆಯನೇ, ಹಿರಿದಾದ ಮೈಕಟ್ಟಿನವನೇ, ಪೃಥವೇ ಆನೆಯ ಚರ್ಮವನ್ನ ಉಟ್ಟುಕೊಂಡವನೇ, ಕೃತ್ತಿವಾಸಸೆ ಕಪಾಲ ಮಾಲಿನೇ ಕೊಂದ ಪಿಶಾಚಗಳ ಕೊಂದ ದೈತ್ಯರ ತಲೆಯೋಡುಗಳನ್ನು ಮಾಲೆಯಾಗಿ ಧರಿಸಿದವನೇ, ಕಪಾಲ ಮಾಲಿ ತಲೆಬುರುಡೆಗಳೇ ಅವನ ಮಾಲೆ, ಎಂತ ಭೀಕರ. ಕಪಾಲ ಮಾಲಿನೇ ನಿತ್ಯಂ ಬಂಗಾರದ ಕಿರೀಟದವನೇ, ಮಹಾದೇವಾಯ ಕೃಷ್ಣಾಯ ತ್ರ್ಯಂಬಕಾಯ ಅನಘಾಯ ಚ ದೇವತೆಗಳಲ್ಲಿ ಹಿರಿಯನೇ, ಬಿಳಿಯಾಗಿದ್ದು ಕಪ್ಪಾಗಿರುವವನೇ, ತ್ರ್ಯಂಬಕಾಯ ಮುಕ್ಕಣ್ಣನೇ, ಅನಘಾಯ ಪಾಪವಿರದವನೇ, ಕ್ರೋಧನಾಯ ಅನೃಜಂತಾಯ ಸಿಟ್ಟು ಮಾಡಿಕೊಳ್ಳುವವನೇ, ಅಷ್ಟೇ ಬೇಗ ಕರಗುವ ಅನೃಶಂಸನೇ, ಸಾವೇ ಎಲ್ಲರನ್ನು ಸಾಯಿಸುವವನೇ, ಬಲಿಷ್ಠವಾದ ತೋಳುಗಳವನೇ, ದಂಡಿನೇ ದೃಪ್ತ ತಪತೆ ತಥೈವ ಕ್ರೂರ ಕರ್ಮಣೇ ದಂಡಿಯೇ ಘೋರನೇ, ಇಷ್ಟಾಗಿದ್ದು ಅಕ್ರೂರ ಕರ್ಮಣೆ ಅಘೋರನೇ ನಿನಗೆ ನಮಸ್ಕಾರ. ಸಹಸ್ರ ಶಿರಸೆ ಚೈವ ಸಹಸ್ರ ಚರಣಾಯ ಚ ವಿರೂಪಾಯ ಸುರೂಪಾಯ ಬಹುರೂಪಾಯ ದಂಷ್ಟ್ರಿಣೇ. ಬಹಳ ತಲೆಗಳವನು, ಬಹಳ ಕಾಲ್ಗಳವನು, ಕೆಡುಕರಿಗೆ ಭೀಕರವಾಗಿ ಕಾಣುವವನು, ಒಳ್ಳೆಯವರಿಗೆ ಚಂದವಾಗಿ ಕಾಣುವವನು, ಬಹಳ ರೂಪಗಳನ್ನು ತೊಟ್ಟವನು. ಪಿನಾಕಿನಂ ಮಹಾದೇವಂ ಮಹಾಭೋಗಿನಮವ್ಯಯಂ ತ್ರಿಶೂಲಪಾಣಿಂ ವರದಂ ತ್ರ್ಯಂಬಕಂ ಭುವನೇಶ್ವರಂ. ಪಿನಾಕವೆಂಬ ಬಿಲ್ಲು ಶೂಲಗಳನ್ನು ಹೊತ್ತವನೇ,
ಮಹಾದೇವನಿಗೆ ಭೋಗ ಅಂದ್ರೆ ಹಾವಿನ ಶರೀರ. ಹಾವಿನ ಶರೀರವನ್ನು ಸುತ್ತಿಕೊಂಡವ, ಅವ್ಯಯ ನಾಶವಿರದವ, ತ್ರಿಶೂಲವನ್ನು ಹೊತ್ತವನು, ವರವನ್ನು ನೀಡುವವನು, ಭುವನಗಳ ಒಡೆಯ, ತ್ರಿಪುರಜ್ಞಂ ತ್ರಿನಯನಂ ತ್ರಿಲೋಕೇತಂ ಮಹೌಜತಂ ಪ್ರಭವಂ ಸರ್ವಭೂತಾನಾಂ ಧಾತಾರಂ ಧರಣೀಧರಂ. ಮೂರು ಊರುಗಳ ಹಗೆಯೇ, ಮುಕ್ಕಣ್ಣನೇ, ಮೂರು ಲೋಕಗಳ ಒಡೆಯನೇ, ಹಿರಿದಾದ ಸಾಮರ್ಥ್ಯದವನೇ, ಎಲ್ಲ ಜೀವರ ಸೃಷ್ಟಿಕರ್ತೃವೇ, ಬೆಟ್ಟಗಳ ಒಳಗಡೆ ಇರುವವನೇ, ಈಶಾನಂ ಶಂಕರಂ ಚರವಂ ಶಿವಂ ವಿಶ್ವೇಶ್ವರಂ ಭವಂ ಉಮಾಪತಿಂ ಪಶುಪತಿಂ ವಿಶ್ವರೂಪಂ ಮಹೇಶ್ವರಂ. ಈಶಾನ, ಇಂದ್ರಾದಿ ದೇವತೆಗಳ ಮೂಲಕ ಕ್ರಿಯೆಯನ್ನು ಮಾಡಿಸುವವ, ಸುಖವನ್ನು ಉಂಟು ಮಾಡುವವ ಶಂಕರ, ಶಿವ, ವಿಶ್ವೇಶ್ವರ, ಭವ, ಎಲ್ಲರೂ ಇರುವಂತೆ ಮಾಡುವವ, ಉಮಾಪತಿ, ಪಶುಪತಿ, ಮುಖ್ಯ ಪ್ರಾಣನಿಂದ ರೂಪುಗೊಂಡವ ವಿಶ್ವರೂಪ, ಮಹೇಶ್ವರ, ಈಶ್ವರರ ಒಡೆಯ, ವಿರೂಪಾಕ್ಷಂ ದಶಭುಜಂ ವಿಶ್ಯಂದಂ ಗೋವೃಷಧ್ವಜಂ. ಕಣ್ಣಿನಿಂದಲೇ ಬೇರೊಬ್ಬರ ರೂಪವನ್ನ ಅಳೆಯುವವ, ವಿರೂಪ ಅಕ್ಷ, ದೇವರಿಂದ ರೂಪುಗೊಂಡ ಕಣ್ಣಿನವ, ವಿರೂಪಾಕ್ಷ. ಈಗ ಬೇರೆ ಅರ್ಥ ಹೇಳಿದ್ದು ನಾನು. 5 ಮೋರೆಯ 10 ಭುಜಗಳವನೇ ದಶಭುಜಂ. ಸೋರಿ ಹೋಗುವವನೇ, ಹೊಗೆಯಂತೆ ಕಣ್ಮರೆಯಾಗುವವನೇ, ವಿಶ್ಯಂದಂ ಗೋವೃಷಧ್ವಜಂ, ಎತ್ತಿನ ಮೇಲೇರಿ ಸಾಗುವವನೇ, ಉಗ್ರನೇ, ಮೋಟು ಮರದಂತೆ ನಿಂತು ದೇವರನ್ನ ಕುರಿತು ತಪಸ್ಸು ಮಾಡುವವನೇ, ಘೋರನೇ, ಗೌರೀಶನೇ, ಈಶ್ವರನೇ ನಿನಗೆ ನಮಸ್ಕಾರ. ಶಿತಿಕಂಠಮಜಂ ಶುಭ್ರಂ ಪೃಥಂ ಪೃಥುಹರಂ ಶಿವಂ ವಿಶ್ವರೂಪಂ ವಿರೂಪಾಕ್ಷಂ ಬಹುರೂಪಮುಮಾಪತಿಂ. ಈ ರೀತಿ ಪರಮಾತ್ಮನನ್ನ ನಮಸ್ಕರಿಸು. ಶಿವನನ್ನು ನಮಸ್ಕರಿಸಿ, ಶಿವನ ಒಳಗಡೆ ಇರುವ ದೇವರನ್ನು ನಮಸ್ಕರಿಸಿ, ಶರಣ್ಯಂ ಚರಣಂ ಯಾಮಿ ಮಹಾದೇವಂ ಚತುರ್ಮುಖಂ, ಅವನ ಒಳಗಡೆ ಇರುವ ಸದಾಶಿವನನ್ನು, ನಾರಾಯಣನನ್ನು ಶರಣು ಹೊಂದು. ವಿರೋಚಮಾನಂ ವಪುಷಾ ದಿವ್ಯಾಭರಣಭೂಷಿತಂ ಅನಾದ್ಯಂತಮಜಂ ಶಂಭುಂ ಸರ್ವವ್ಯಾಪಿನಮೀಶ್ವರಂ. ಅವನ ಒಳಗಡೆ ಕಂಗೊಳಿಸುವ, ದೇಹದಿಂದ ಹೊಳೆಯುತ್ತಿರುವ, ಆದಿ ತುದಿ ಮೊದಲುಗಳಿರದ ಶಂಭು, ಸುಖವನ್ನು ಉಂಟು ಮಾಡುವ, ಎಲ್ಲ ಕಡೆ ವ್ಯಾಪಿಸಿರುವ, ನಿಸ್ತ್ರೈಗುಣ್ಯಂ, ಸತ್ವಗುಣ ರಜೋಗುಣ ತಮೋಗುಣಗಳಿರದ, ನಿರುದ್ವೇಗನಾದ, ನಿರ್ಮಲನಾದ, ಎಲ್ಲ ಶಕ್ತಿಗಳ ನಿಧಿಯಾದ ನಾರಾಯಣನನ್ನು, ಅವನ ಅಧಿಷ್ಠಾನವಾದ ಶಿವನನ್ನು ಮೊರೆ ಹೊಕ್ಕುತ್ತೇನೆ ಎನ್ನು. ಸಾಮಾನ್ಯಂ ನಿಶ್ಚಲಂ ನಿತ್ಯಂ ಅಕಾರಣಮಲೇಪನಂ ಅಧ್ಯಾತ್ಮವೇದ ಮಾತಾದ್ಯ ಪ್ರಯಾಮಿ ಚರಣಂ ಮುಹುಹು. ಸನ್ಮಾನ್ಯನಾದ, ನಿತ್ಯನಾದ, ದೇವರನ್ನೇ ಕಾರಣವಾಗಿರುವ, ದೇವರನ್ನ ಬಹಳವಾಗಿ ಹಚ್ಚಿಕೊಂಡ, ತನ್ನ ಒಳಗಡೆ ಇರುವ ದೇವರನ್ನ ನಿತ್ಯವೂ ಅನುಸಂಧಾನ ಮಾಡುವ ಅಧ್ಯಾತ್ಮ ವೇದಂ. ಅಧ್ಯಾತ್ಮ ಸಂಬಂಧ ಭೂಮಾ ಹಿ ಅಸ್ಮಿನ್ ಅಂತ ಬ್ರಹ್ಮಸೂತ್ರದಲ್ಲಿ ಅಧ್ಯಾತ್ಮ ಸಂಬಂಧ ಅನ್ನೋದಕ್ಕೆ ಮಧ್ವಾಚಾರ್ಯರು ಅಧಿಕನಾದ ಆತ್ಮ ಪರಮಾತ್ಮನ ಸಂಬಂಧ ಇರುವವ ಅಂತ ಅರ್ಥ ಮಾಡಿದ್ದಾರೆ. ಹಾಗೆ ಇಲ್ಲಿ ಅಧ್ಯಾತ್ಮವೇದಂ, ತನ್ನ ಒಳಗಡೆ ಇರುವ ದೇವರನ್ನ ಚಿಂತನೆ ಮಾಡುವ. ನಾಳೆ ಭೀಮನ ಅಮಾವಾಸ್ಯೆ. ಭೀಮ ಅಂತ ಹೇಳಿದ್ರೆ ಶಿವ ಅಂತ. ಭೀಮ ರೈವತೋಜೋ ಭವೋ ಭೀಮೋ ವಾಮ ಉಗ್ರೋ ವೃಷಾ ಕಪಿಹಿ ಅಂತ ಶಿವನ 11 ನಾಮಗಳಲ್ಲಿ ಮೃಗವ್ಯಾಧಶ್ಚ ಶರ್ವಶ್ಚ ಅಂತ 11 ನಾಮಗಳಲ್ಲಿ ಅದೊಂದು. ಅಂತಹವನ ಸ್ತೋತ್ರ ಇಲ್ಲಿ ಮಾಡ್ತಾ ಇದ್ದಾರೆ. ನಾಳೆ ಪೂಜಿಸಬೇಕಾದ್ರೆ ಯಾರು
ಈ ತರಹ ಪೂಜಿಸ್ತೀರಾ, ಇದನ್ನು ಅನುಸಂಧಾನ ಮಾಡಬಹುದು. ಭೀಮನ ಅಮಾವಾಸ್ಯೆ ಅಂತ ಹೇಳಿದ್ರೆ ಶಿವನ ಪೂಜೆ ಅಷ್ಟೇ, ಇನ್ನೇನಿಲ್ಲ. ಯಸ್ಯ ನಿತ್ಯಂ ವಿದುಸ್ಥಾನಂ ಮೋಕ್ಷಮಧ್ಯಾತ್ಮ ಚಿಂತಕಾ, ನೀನು ಹೋಗಿ ಮೋಕ್ಷಕ್ಕೆ ಸೇರುವೆ ಎಂದು ಚಿಂತಿಸಿದ್ದಾರೆ. ಯಂ ವಿದುಸ್ಸಂಗ ನಿರ್ಮುಕ್ತಾ ಸಾಮಾನ್ಯಂ ಸಮದರ್ಶಿನಃ, ನಿನ್ನ ಭಕ್ತರು ನಿನ್ನ ಜ್ಞಾನಿಗಳು ನಿಸ್ಸಂಗ ಎಂದು ತಿಳಿದಿದ್ದಾರೆ. ತಂ ಪ್ರಪದ್ಯೆ ಜಗದ್ಯೋನಿಂ ಅಯೋನಿಂ ನಿರ್ಗುಣಾತ್ಮಕಂ, ನೀನು ಜಗದ್ಯೋನಿ, ಜಗತ್ತನ್ನು ಹೆತ್ತವ, ಅಯೋನಿ ಪರಮಾತ್ಮನಿಂದ ಬಂದವ, ನಿರ್ಗುಣನಾದ ಪರಮಾತ್ಮನೇ ನಿನ್ನ ಅಂತರ್ಯಾಮಿ, ನಿರ್ಗುಣನಾದ ಪರಮಾತ್ಮನನ್ನ ಅಂತರ್ಯಾಮಿಯಾಗಿ ಹೊಂದಿರುವವ ನಿರ್ಗುಣಾತ್ಮಕ. ಯಾರು 7 ಲೋಕಗಳನ್ನು ಸೃಷ್ಟಿ ಮಾಡಿದನೋ ಅಂತಹ 7 ಲೋಕದಲ್ಲಿ ನೀನು ಸ್ಥಾಣುವಾಗಿ ನೆಲೆಗೊಂಡಿದ್ದಿ. ಯಾರನ್ನ ಕುರಿತು ತಪಸ್ ಮಾಡ್ತಾ ಇದ್ಯೋ ಅವನನ್ನೂ ಮೊರೆ ಹೊಕ್ಕುತ್ತೇನೆ. ಆ ದೇವರು ಭಕ್ತರಿಗೆ ಸುಲಭ, ದೂರ ಇರುವವರಿಗೆ ದುರ್ಲಭ. ಅದೂರಸ್ತಮಂ ದೇವಂ ಪ್ರಕೃತೇ ಪರತಸ್ಥಿತಂ, ನಿನ್ನ ಒಳಗಡೆ ಇರುವ ಆ ನಾರಾಯಣ ಪ್ರಕೃತಿಗೂ ಆಚೆ ಇದ್ದಾನೆ. ಇದನ್ನೆಲ್ಲ ಮಿಶ್ರ ಸ್ತುತಿ ಅಂತಾರೆ. ಪರಮಾತ್ಮ ರುದ್ರದೇವರನ್ನ ಸ್ತೋತ್ರ ಮಾಡ್ತಾ ಇರ್ತಾರೆ. ರುದ್ರದೇವರನ್ನ ಸ್ತೋತ್ರ ಮಾಡ್ತಾ ರುದ್ರದೇವರು ಒಳಗಡೆ ಇರುವ ಪರಮಾತ್ಮನನ್ನು ದಿಕ್ಕಿದಾಗ ಸ್ತೋತ್ರ ಮಾಡ್ತಾರೆ. ಅಂತರ್ಯಾಮಿ ವ್ಯಪೇಕ್ಷಯ ಅಂತ ಆಚಾರ್ಯರು ಭಾಗವತ ತಾತ್ಪರ್ಯದಲ್ಲಿ ಹೇಳಿದ್ದಾರೆ. ಅದರಿಂದಾಗಿ ನೀವು ಅದರ ಇನ್ಸ್ಟ್ರಕ್ಷನ್ಸ್ ಅನ್ನು ಅನುಸರಿಸಿ ಅಂತರ್ಯಾಮಿಯನ್ನ ಹೇಳ್ತಾ ಇರುವ ಪದ್ಯ ಯಾವುದು ಅಂತ ಚಿಂತನೆ ಮಾಡಬೇಕು. ಲಭಂತೆ ಗಾಣಪತ್ಯಂಚ ತದೇಕಾಗ್ರಾಹಿ ಮಾನವಾಹ, ಯಾವ ಮನುಷ್ಯರು ಶಿವನಿಗೆ ಪೂಜಿಸುತ್ತಾರೋ ಅವರು ಗಾಣಪತ್ಯವನ್ನ ಹೊಂದುತ್ತಾರೆ. ಗಣ ಅಂದ್ರೆ ಹಿಂಡು, ಒಂದು ದೊಡ್ಡ ಸಮುದಾಯಕ್ಕೆ ನಾಯಕರಾಗ್ತಾರೆ. ಮಹತ್ತರಂ ಹಿತೇ ಲಾಭಂ ಹಸ್ತ್ಯಶ್ವೋಷ್ಟ್ರಾದಿಭಿಸ್ಸಹ ಸುವರ್ಣಂ ಆಹರಿಷ್ಯಂತಸ್ತತ್ರ ಗಚ್ಚಂತು ಯೇ ನರಾಃ. ಅದರಿಂದಾಗಿ ನೀನು ಹೋಗು, ಅವನು ಪ್ರಾರ್ಥನೆ ಮಾಡು. ಯಾಕೆ ಪ್ರಾರ್ಥನೆ ಮಾಡಬೇಕು ಅಂದರೆ ಅವನು ದೊಡ್ಡ ಬಂಗಾರದ ನಿಧಿಯನ್ನು ಕಾಯ್ತಾ ಕೂತಿದ್ದಾನೆ, ಅಲ್ಲಿಂದ ಬಂಗಾರವನ್ನು ತೆಗೊಂಡು ಬಾ ಅಂತ ಸಂವರ್ತರು ಮರುತ್ತನಿಗೆ ಹೇಳಿದರು. ಈ ರೀತಿ ಹೇಳಿದ ಕೂಡಲೇ ಗಂಗಾಧರಂ ನಮಸ್ಕೃತ್ಯ, ಸದಾಶಿವನಿಗೆ ನಮಿಸಿ ಅಲ್ಲಿಗೆ ಹೋಗಿ ಸದಾಶಿವನಿಗೆ ನಮಸ್ಕರಿಸಿ ಅವನ ಅನುಮತಿಯನ್ನ ಕೇಳಿ ಆ ಹಣವನ್ನೆಲ್ಲ ತಂದ. ಕುಬೇರಂತರ ಆಗಿ ಹೋದ. ಆಮೇಲೆ ಯಜ್ಞ ಮಾಡಿದ. ಯಾವ ತರಹದ ಯಜ್ಞ? ಸೌವರ್ಣಾನಿ ಚ ಭಾಂಡಾನಿ ಸಂಚಕ್ರುಸ್ತಸ್ಯ ಶಿಲ್ಪಿನಃ, ಬಂಗಾರದ ಪಾತ್ರೆಗಳು, ಶಾಲಾಶ್ಚ ಸರ್ವತಂಭಾರಾಃ ತತಃ ಸಂವರ್ತ ಶಾತನಾತ್. ಪತ್ನಿ ಶಾಲಾ, ಯಜಮಾನ ಶಾಲಾ ಅಂತೆಲ್ಲ ಕಟ್ಟುತ್ತಾರೆ. ಶಾಲಾ ಅಂತಂದ್ರೆ ಮನೆ, ತಾತ್ಕಾಲಿಕವಾದ ಮನೆ, ಡಿಸ್ಮ್ಯಾಂಟಲ್ ಮಾಡಬಹುದು, ಆಮೇಲೆ ಅದನ್ನು ಬಿಚ್ಕೊಂಡು ಹೊಟ್ಟೋಗ್ಬೋದು. ಆ ಬಂಗಾರವನ್ನು ದಾನ ಮಾಡಬೇಕು, ಎಲ್ಲವನ್ನೂ ದಾನ ಮಾಡಬೇಕು, ಏನು ಉಳಿಸ್ಕೋಬಾರದು. ಎಷ್ಟೋ ಜನ ಈ ಸುರ್ವ ಎಲ್ಲ ಇರುತ್ತಲ್ಲ ಮರದ್ದು, ಅದನ್ನು ಬೆಂಕಿಗೆ ಹಾಕ್ಬಿಡ್ತಾರೆ. ಇಲ್ಲವೇ ಅದು ಧಾನ್ಯದ್ದಾಗಿದ್ರೆ ಬಹಳ ಉಳಿದಿತ್ತು ಅಂದರೆ ಸರೋವರದಲ್ಲಿ ಬಿಟ್ಬಿಡ್ಬೇಕಂತ, ಯಾರಿಗೆ ಸಿಗತ್ತೋ ಅವರಿಗೆ. ಹೀಗೆ ಪೂರ್ತಿ ಕೊಟ್ಬಿಡ್ಬೇಕು, ಸರ್ವಸ್ವ ದಾನ. ಅಶ್ವಮೇಧ ಅಂತಂದ್ರೆ ಗೊತ್ತಾಯ್ತಾ? ಇದನ್ನೆಲ್ಲ ಓದ್ತಾ ಇದ್ರೆ ನಾವು ಏನು ದಾನವೇ ಮಾಡಲ್ಲ ಅಂತ ಅನ್ನಿಸ್ಬಿಡುತ್ತೆ. ಅದಕ್ಕೆ ಪದೇ ಪದೇ ಓದ್ತಾ ಇರಬೇಕು. ಇತಿಹಾಸ ಪುರಾಣಗಳನ್ನ ಯಾಕೆ ಓದಬೇಕು ಅಂದ್ರೆ ಸ್ವಾಹಂಕಾರ ಖಂಡನೆಗೆ. ಎಂತೆಂಥವ್ರಿದ್ರೋ ಅಯ್ಯೋ ನೋಡಿ ಅಂತ. ಹಾಗಾಗಿ ಮರುತ್ತ ಈ ರೀತಿ ವೈಭವವನ್ನು ಪಡೆದ ಬೃಹಸ್ಪತ್ಯಾಚಾರ್ಯರಿಗೆ ಗೊತ್ತಾಯಿತು. ಬಹಳ ಸಂಕಟಪಟ್ಟರು. ಸಂತಪ್ಯಮಾನೋ ವೈವರ್ಣ್ಯಂ ಕೃಷತ್ವಂ ಚಾಗಮತ್ಪರಂ. ಅಯ್ಯೋ, ಸಂವರ್ತನಿಗೆ ಈ ವೈಭವವ, ಸಂವರ್ತನಿಂದ ನಿರ್ದಿಷ್ಟನಾದ ಮರುತ್ತನಿಗೆ ಈ ವೈಭವವೇ, ಅಯ್ಯೋ ನಾನು ಮಾಡಿಸ್ಬೇಕಿತ್ತು ಅಂತ ಹೊಟ್ಟೆ ಒಳಗಡೆ ಕಿವಿಚಲಿಕ್ಕೆ ಶುರು ಆಯಿತು. ಬಣ್ಣಗೆಟ್ಟು ಹೋಯಿತು, ಸಣ್ಣ ಆಗಿ ಹೋದ್ರು. ಭವಿಷ್ಯತಿ ಹಿಮೇ ಚತ್ರು
ಸಂವರ್ತೋ ವಸುಮಾನಿತಿ. ಈ ಸಂವರ್ತ ಮಾರ್ಯಾರೆ ನನ್ನ ತಮ್ಮ ನನಗೆ ಎದುರಂಗಡಿ ಹಾಕಿ ಕೂತ್ನಲ್ಲ ಪೌರೋಹಿತ್ಯದಲ್ಲಿ ಅಂತ ಹೇಳಿ ಒಂದು ಚಿಂತನೆ ಶುರು ಆಯಿತು. ಹೀಗಾಗಿ ಅಭಿಗಮ್ಯಾಮರವೃತಃ ಪ್ರೋವಾಚೇದಂ ವಚಸ್ತದಾ. ಇದನ್ನ ನೋಡಿ ಅವನೇನು ಮಾಡಿದ, ಸೀದ ಬಂದು ದೇವತೆಗಳ ಎದುರು ಮಾತನಾಡಿದ ಅನ್ನುವಲ್ಲಿಗೆ 8ನೆಯ ಅಧ್ಯಾಯ. ಇಂದ್ರಃ ಕಚ್ಚಿತ್ ಸುಖಂ ಸ್ವಪಿಷಿತ್ವಂ ಬೃಹಸ್ಪತೆ ಕಚ್ಚಿನ್ಮನೋಜ್ಞಾ ಪರಿಚಾರಕಾಸ್ತೆ ಕಚ್ಚಿದ್ದೇವಾನಾಂ ಸುಖ ಕಾಮೋತಿ ವಿಪ್ರಾ ಕಚ್ಚಿದ್ದೇವಾಸ್ತ್ವಾಂ ಸುಭೃಚಂ ಪಾಲಯಂತಿ. ಇಂದ್ರ ಕೇಳಿದ, ಏನಪ್ಪ ಬೃಹಸ್ಪತಿ, ಸುಖವಾಗಿ ನಿದ್ರೆ ಮಾಡ್ತಾ ಇದೆಯಾ? ನಿನ್ನ ಆಳುಗಳಲ್ಲಿ ಯಾವ ವ್ಯತ್ಯಾಸವೂ ಇಲ್ಲ ತಾನೆ? ದೇವತೆಗಳಿಗೆ ಮಾತ್ರ ಮೀಸಲಾದ ಯಾವುದಾದರೂ ಸ್ಪೆಷಲ್ ಸುಖ ಬೇಕಾ ನಿನಗೆ? ದೇವತೆಗಳು ನಿನ್ನನ್ನು ಪಾಲನೆ ಮಾಡ್ತಾ ಇದ್ದಾರಾ ಅಂತ ಇಂದ್ರದೇವರು ಕೇಳಿದ್ರು. ಆಗ ಬೃಹಸ್ಪತ್ಯಾಚಾರ್ಯರು ಹೇಳಿದ್ರು, ಸುಖಂ ಶಯೇಹಂ ಶಯನೇ ಮಹೇಂದ್ರ ತಥಾ ಮನೋಜ್ಞಾ ಪರಿಚಾರಕಾಮಿ ತಥಾ ದೇವಾನಾಂ ಸುಖ ಕಾಮೋಸ್ಮಿ ಚಕ್ರ ದೇವಾಶ್ಚ ಮಾಂ ಸುಭೃಚಂ ಪಾಲಯಂತಿ. ಇಂದ್ರನೇ, ಸುಖವಾಗಿ ಮಲಗಿದ್ದೇನೆ. ನನ್ನ ಆಳುಗಳೆಲ್ಲ ನನ್ನನ್ನು ಅಭೂತಪೂರ್ವವಾಗಿ ನೋಡಿಕೊಳ್ಳುತ್ತಾರೆ. ದೇವತೆಗಳ ಸುಖ ನನಗಿದ್ದೇ ಇದೆ. ದೇವತೆಗಳು ನನ್ನನ್ನು ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾರೆ. ಹೌದೇನು ಅಂದ ಇಂದ್ರ. ಕುತೋ ದುಃಖಂ ಮಾನತಂ ದೇಹಜಂ ವಾ ಪಾಂಡುರ್ವಿವರಣಶ್ಚ ಕುತಸ್ತ್ವಮದ್ಯ ಆಚಕ್ಷ್ವಮೇ ತದ್ವಿಜವರ್ಯ ಯಾವತ್ ನಿಹನ್ಮಿತರವಾನಸ್ತವ ದುಃಖ ಕರ್ತೃನ್. ಮತ್ತೆ ಯಾಕೆ ದುಃಖ? ಪ್ರಾಯ ಯಾವುದೋ ಮಾನಸ ದುಃಖ ಇರಬೇಕು, ಇಲ್ಲವೇ ದೈಹಿಕ ದುಃಖ ಇರಬೇಕು. ಇಲ್ಲ ಅಂತಂದ್ರೆ ನೀನು ಬೆಳ್ಳಗಾಗೋಗಿದ್ದಿ, ಬಿಳುಚುಕೊಂಡಿದ್ದಿ. ಬೆಳ್ಳಗೆ ಅಂದ್ರೆ ಬಿಳುಚುಕೊಂಡಿದ್ದಿ. ವಿವರಣ ಬಣ್ಣ ತಪ್ಪಿದೆ. ಏನದು? ನಿನ್ನ ದುಃಖಕ್ಕೆ ಕಾರಣ ಆದವರು ಯಾರು? ಅವರೆಲ್ಲರನ್ನು ಕೊಂದು ಬಿಡ್ತೀನಿ ಎಂದ. ಬೃಹಸ್ಪತಿ ಮರುತ್ತಮಾಹುರ್ಮಘವನ್ ಯಕ್ಷಮಾಣಂ ಮಹಾಯಜ್ಞೇನ ಉತ್ತಮ ದಕ್ಷಿಣೇನ ತಂ ಸಂವರ್ತೋ ಯಾಜಯತೀತಿ ಮೇ ಶ್ರುತಂ ತದಿಚ್ಛಾಮಿ ನಸ್ಸ ನತಂ ಯಾಜಯೇತ. ಏನಿಲ್ಲ, ಇದು ಪ್ರೊಫೆಷನಲ್ ಜಲಸಿಯ ವಿಚಾರ. ನನ್ನ ತಮ್ಮ ನನಗೆ ಎದುರಂಗಡಿಯಾಗಿ ನಿಂತಿದ್ದಾನೆ ಸಂವರ್ತ. ಯಾರಿಗೆ ಹೋಮ ಮಾಡಿಸ್ತಾ ಇರೋದು? ನಿನ್ನ ಎದುರಂಗಡಿಯಾದ ಮರುತ್ತನಿಗೆ. ಅದರಿಂದಾಗಿ ಅದನ್ನು ಕೇಳಿದಾಗಿನಿಂದ ನನಗೊಂದು ಅನ್ನಿಸ್ತಾ ಇದೆ, ನಾನು ಮಾಡಿಸಿದ್ರು ಪರವಾಗಿಲ್ಲ, ಅವನು ಮಾಡಿಸ್ಬಾರ್ದು ಅಂತ. ಸರ್ವಾನ್ ಕಾಮಾನ್ ಅನುಜಾನಾತಿ ವಿಪ್ರ ತ್ವಂ ದೇವಾನಾಂ ಮಂತ್ರಯಸೇ ಪುರೋಧಾ ಉಭೌಚತೆ ಜನ್ಮ ಮೃತ್ಯು ವ್ಯತೀತೌ ಕಿಂ ಸಂವರ್ತಸ್ತವ ಕರ್ತಾದ್ಯ ವಿಪ್ರ. ಅದಕ್ಕೆ ಇಂದ್ರ ಕೇಳ್ತಾನೆ, ಅಲ್ಲ ಸಂವರ್ತ ಎಲ್ಲಿ, ನೀನೆಲ್ಲಿ? ನೀನು ದೇವತೆಗಳಿಗೆ ಹಿತವನ್ನು ಉಪದೇಶ ಮಾಡುವ ಯೋಗ್ಯತೆಯವನು. ಹುಟ್ಟು ಸಾವುಗಳನ್ನು ದಾಟಿದ್ದಿ ನೀನು. ಸಂವರ್ತ ಅದ್ಯಾವುದೂ ಅವನಿಗೆ ಸಿದ್ಧಿಸಿಲ್ಲ. ಯಾಕಪ್ಪ ಅವನ ಮೇಲೆ ಒಂದು ವೈರ, ಒಂದು ಸ್ಪರ್ಧೆ? ದೇವೈ ಸಹತ್ವ ಮಥುರಾನ್ ಸಂಪ್ರಣುದ್ಯ ಜಿಘಾಂಸತೆ ಚಾಪ್ಯುತ ತಾನುಬಂಧಾನ್ ಯಂ ಯಂ ಸಮೃದ್ಧಂ ಪಶ್ಯಸಿ ತಯತ್ರ ದುಃಖಂ ತಪತ್ನೇತು ಸಮೃದ್ಧ ಭಾವ. ಹೌದಾ ಅಂದ್ರೆ ಬೃಹಸ್ಪತ್ಯಾಚಾರ್ಯರು, ಅಲ್ಲಪ್ಪ ದೇವತೆಗಳು ಅಸುರರನ್ನ ಕಂಡ್ರೆ ನಿನಗ್ಯಾಕೆ ಅಷ್ಟು ದ್ವೇಷ? ಅಸುರರನ್ನ ಕಂಡ್ರೆ ಅವ್ರನ್ನ ತುಳಿಬೇಕು ಅಂತ ಯಾಕೆ ಮಾಡ್ತಿ? ನಿನಗೂ ಅವ್ರಿಗೂ ಸಹಜವಾದ ಒಂದು ವೈರಸ್ಯ, ವಿರಸಭಾವವೇ ವೈರಸ್ಯ. ಅದರಿಂದಾಗಿ ಏನಿದು? ಯಾಕೆ ಹೀಗೆ? ಅತೋಸ್ಮಿ ದೇವೇಂದ್ರ ವಿವರಣ ರೂಪ ಸಪತ್ನೋ ಮೇ ವರ್ಧತೆ ತನ್ನಿಚಮ್ಯ ಸರ್ವೋಪಾಯೈರ್ಮಘವನಸ್ತ್ವಂ ನಿಯಚ್ಚ ಸಂವರ್ತಂ ವಾ ಪಾರ್ಥಿವಂ ವಾ ಮರುತ್ತಂ. ಅದೇ ರೀತಿ ನಾನು ನನ್ನ ಶತ್ರು ಅಂತ ಹೇಳಿ ನನ್ನ ಪೈಪೋಟಿಗೆ ನಿಂತವನ ಮೇಲೆ ಈ ತರಹ ದುಃಖಪಟ್ಟಿದ್ದೇನೆ. ಸಪತ್ನೋಮೇ ವರ್ಧತೆ ತನ್ನಿಶಮ್ಯ. ನನ್ನ ಶತ್ರು, ನನ್ನ ಪ್ರತಿಸ್ಪರ್ಧಿ, ಅವನು
ಎತ್ತರಕ್ಕೆ ಏರ್ತಾ ಇದ್ದಾನೆ, ಅದು ನನಗೆ ಇಷ್ಟ ಇಲ್ಲ. ಇಂದ್ರ ಯೇಹಿ ಗಚ್ಚ ಪ್ರಹಿತೋ ಜಾತವೇದೋ ಬೃಹಸ್ಪತಿಂ ಪರಿದಾತುಂ ಮರುತ್ತೆ ಅಯಂ ವೈತ್ವಾಂ ಯಾಜಯಿತಾ ಬೃಹಸ್ಪತಿ ತಥಾಮರಂ ಚೈವ ಕರಿಷ್ಯತೀತಿ. ಹೌದೇನು? ಈ ಅಗ್ನಿ ಬಾ ಇಲ್ಲಿ, ಸೀದಾ ಮರುತ್ತನ ಹತ್ತಿರ ಹೋಗು. ದೇವದೂತ ಅಲ್ವ ನೀನು? ಮರುತ್ತನ ಹತ್ರ ಹೋಗು. ಮರುತ್ತನೇ ಬೃಹಸ್ಪತಿ ಯಾಗ ಮಾಡಿಸ್ತಾನೆ, ಸಂವರ್ತನ ಜೊತೆಗೆ ಇರುವ ಕಾಂಟ್ರಾಕ್ಟ್ ಅನ್ನು ಕ್ಯಾನ್ಸಲ್ ಮಾಡು ಅಂತ ಹೇಳಿಬಿಡು. ಹೋಗು. ಅಗ್ನಿ ಅಹಂ ಗಚ್ಚಾಮಿ ತವ ಶಕ್ರಾದ್ಯ ದೂತೋ ಬೃಹಸ್ಪತಿಂ ಪರಿದಾತುಂ ಮರುತ್ತೆ ವಾಚಂ ಸತ್ಯಾಂಚತೆ ಪುರುಹೂತ ಕರ್ತುಂ ಬೃಹಸ್ಪತಿಶ್ಚಾಪಚಿತಿಂಚ ಚಿಕೀರ್ಷನ್. ಆಗ ಅಗ್ನಿ ಹೇಳಿದ, ಆಯ್ತು ಆಯ್ತು, ಅದೇ ರೀತಿ ನಾನು ದೇವದೂತ ನಿನ್ನ ದೂತನಾಗಿ ಸಂವರ್ತನ ಹತ್ರ ಮರುತ್ತನ ಹತ್ರ ಹೋಗಿ ಹೇಳ್ತೇನೆ, ನೀನು ಸಂವರ್ತನನ್ನು ಬಿಟ್ಟು ಬಿಡು, ಅಗ್ನಿಯನ್ನ ಬೃಹಸ್ಪತಿಯನ್ನ ತಗೋ ಅಂತ. ಬೃಹಸ್ಪತಿಯು ನನಗೆ ಪೂಜ್ಯನೇ ತಾನೆ, ಹೋಗ್ತೇನೆ. ಆಯ್ತು ಅಂತ ಹೇಳಿ ತತಪ್ರಾಯ ಧೂಮಕೇತುರ್ಮಹಾತ್ಮ ವನಸ್ಪತೀನ್ ವೀರುಧಶ್ಚಾವಮೃದ್ಗನ್ ಕಾಮಾಧಿಮಾಂತೆ ಪರಿವರ್ಧಮಾನ ಕಾಷ್ಟಾಮೃತೌಮಾ ತರಿಷ್ವೇವ ಮೃದ್ಗನ್. ಸರಿ, ಈ ರೀತಿ ಹೇಳಿದ ಕೂಡಲೇ ವೇಗವಾಗಿ ಹೋದ. ಏನು, ಅಗ್ನಿ ಬರ್ತಾ ಇದ್ದಾನೆ ಹತ್ತಿರಕ್ಕೆ ಅನ್ನುವಾಗ ಫಡಫಡ ಎಲ್ಲ ಸಿಡಿತಾ, ಎಲ್ಲ ಉರಿದುರಿಯುತ್ತಾ ಬರ್ತಾನೆ. ಆ ಉರಿಯೇ ಕ್ರಮೇಣವಾಗಿ ಒಂದು ರೂಪವನ್ನು ತಾಳಿತು. ಮರುತ್ತನಿಗೆ ಗೊತ್ತಾಯಿತು, ನನ್ನ ಹತ್ತಿರ ಬಂದವನು ಅಗ್ನಿದೇವ ಅಂತ. ಆಶ್ಚರ್ಯ ಮಧ್ಯ ಪಶ್ಯಾಮಿ ರೂಪಿಣಂ ವಹ್ನಿಮಾಗತಂ ಆಸನಂ ಸಲಿಲಂ ಪಾದ್ಯಂ ಗಾಂಚೋಪಾನಯ ವೈಮುನೇ. ಎಲೈ ಮುನಿಯೇ ಅಂದರೆ ಸಂವರ್ತನಿಗೆ ಹೇಳಿದ್ದು. ಅಗ್ನಿ ಬರ್ತಾ ಇದ್ದಾನೆ, ಅವನಿಗೆ ಆಸನ, ನೀರು, ಪಾದ್ಯ, ಒಳ್ಳೆಯ ಮೊಸರು, ಅದಕ್ಕೆ ಬೆರೆಸಿದ ತುಪ್ಪ, ಅದನ್ನೆಲ್ಲವನ್ನು ತೆಗೆದುಕೊಂಡು ಬರುವಂತಾಗಲಿ. ಅದೇನು ತುಪ್ಪ, ಸಾರಿ, ಮಧುಪರ್ಕ ಅಜೇನು ತುಪ್ಪ. ಅಗ್ನಿ ಆಸನಂ ಸಲಿಲಂ ಪಾದ್ಯಂ ಪ್ರತಿನಂದಾಮಿ ತೇನಘ ಇಂದ್ರೇಣ ತು ಸಮಾದಿಷ್ಟಂ ವಿದ್ಧಿ ಮಾಂ ದೂತಮಾಗತಂ. ಆಯ್ತು, ನಿನ್ನ ಎಲ್ಲವನ್ನು ನಾನು ಸ್ವೀಕರಿಸ್ತೇನೆ. ಇಂದ್ರ ಯಾವುದೋ ಒಂದು ಕೆಲಸಕ್ಕೆ ನನ್ನನ್ನು ಕಳಿಸಿದ್ದಾನೆ. ಮರುತ್ತಃ ಕಚ್ಚಿತ್ ಶ್ರೀಮಾನ್ ದೇವರಾಜ ಸುಖೀನಃ ಕಚ್ಚಿಚ್ಚಾಸ್ಮಾಭಿಪ್ರೀಯತೆ ಧೂಮಕೇತೋ ಕಚ್ಚಿದ್ದೇವಾಶ್ಚಾಸ್ಯ ವಚೇ ಯಥಾವತ್ ತದ್ಬ್ರೂಹಿ ತ್ವಂ ಮಮ ಕಾರ್ತ್ಸನೇನ ದೇವಾ. ದೇವರಾಜ ಸುಖಿಯೋ, ಇಂದ್ರ ಕಳಿಸಿದ್ದಾನೆ ಅಂತ ಹೇಳಿದೆಯಲ್ವಾ, ನಮ್ಮಿಂದ ಏನಾದರೂ ಅಪಚಾರ ಆಗಿದೆಯಾ? ನಮ್ಮ ಬಗ್ಗೆ ಸುಖವಾಗಿ ಇದ್ದಾನಷ್ಟೇ, ನಮ್ಮಲ್ಲಿ ಯಾವ ವೈಷಮ್ಯ ಅವನು ಕಂಡಿಲ್ಲವಷ್ಟೇ, ದೇವತೆಗಳೆಲ್ಲ ಅವನ ವಶದಲ್ಲೇ ಇದ್ದಾರೋ? ದಯವಿಟ್ಟು ಹೇಳಬೇಕು. ಅಗ್ನಿ ಶಕ್ರೋ ಭೃಶಂ ಸಸುಖಿ ಪಾರ್ಥಿವೇಂದ್ರ. ಅಗ್ನಿ ಹೇಳ್ತಾನೆ, ಹಾಗಾದರೆ ಇಂದ್ರನಿಗೇನು, ಸುಖವಾಗಿ ಇದ್ದಾನೆ, ಎಲ್ಲರಿಗೂ ಪ್ರೀತಿಯನ್ನ ಹಂಚುತ್ತಾ ಇದ್ದಾನೆ, ದೇವತೆಗಳೆಲ್ಲ ಅವನ ವಶದಲ್ಲಿ ಇದ್ದಾರೆ, ಅವನ ಸಂದೇಶವನ್ನ ಕೇಳು. ಯದರ್ಥಂ ವೈ ಪ್ರಾಹಿಣೋತ್ತತ್ ಸಕಾಚಂ. ನಿನ್ನ ಬಳಿ ಬಂದಿದ್ಯಾಕೆ ಅಂದ್ರೆ ಬೃಹಸ್ಪತ್ಯಾಚಾರ್ಯರು ನಿನ್ನ ಯಾಗ ಮಾಡಿಸ್ತಾರಂತೆ. ಅಯಂ ಗುರುರ್ಯಾ ಜಯತಾನ್ ನೃಪತ್ವಾಂ ಮರ್ತ್ಯಂ ಸಂತಂ ಅಮರಂ ತ್ವಾಂ ಕರೋತು. ನೋಡು, ಈ ಗುರುವನ್ನು ಬಿಡು, ಆ ಗುರುವನ್ನು ಹಿಡಿ, ನಿನಗೆ ಒಳ್ಳೆ ಕೀರ್ತಿ ಸಿಗತ್ತೆ. ಮರುತ್ತಃ ಸಂವರ್ತೋ ಮೇ ಯಾಜಯಿತಾ ದ್ವಿಜೋತ್ತಮೋ ಬೃಹಸ್ಪತೇರಂಜಲಿರೇಚ ತಸ್ಯ ನಾಸೌ ದೇವಂ ಯಾಜಯಿತ್ವಾ ಮಹೇಂದ್ರಂ ಮರ್ತ್ಯಂ ಸಂತಂ ಯಾಜಯನ್ನಾದ್ಯ ಶೋಭೇತ್. ಇಲ್ಲ, ಬೃಹಸ್ಪತ್ಯಾಚಾರ್ಯರಿಗೆ ನಾನು ನಮಸ್ಕಾರ ಮಾಡ್ತೇನೆ. ಬೃಹಸ್ಪತೇರಂಜಲಿರೇಶ ತಸ್ಯ, ಅವನಿಗೆ ನನ್ನ ನಮಸ್ಕಾರ. ಯಾವುದೇ ಕಾರಣಕ್ಕೂ ನಾನು ಸಂವರ್ತರನ್ನು ಬಿಟ್ಟುಕೊಡೋದಿಲ್ಲ. ನಾನು ಮೊದಲು ಬಂದಾಗ ಏನಂದ್ರು ಅವರು, ಇಂದ್ರನಂತಹ ಅಮರೋತ್ತಮನಿಗೆ ಯಾಗ ಮಾಡಿಸಿ ಮರ್ತ್ಯ ಇವತ್ತಿದ್ದು ನಾಳೆ ಸಾಯುವ ನಿನಗೆ ಯಾಗ ಮಾಡಿಸೋದೇನೋ ಅಂದ್ರು.
ಅದನ್ನು ಹಾಗೆ ಉಳಿಸ್ಕೊಳ್ಳಿ ಅವರು, ನಮಗೆ ಸಂವರ್ತರೇ ಬೇಕು. ಯೇ ಯೇ ಲೋಕಾ ದೇವಲೋಕೆ ಮಹಾಂತಃ ಸಂಪ್ರಾಪ್ಸ್ಯಸೆ ದೇವರಾಜ ಪ್ರಸಾದಾತ್ ತ್ವಾಂ ಚೇದತೌ ಯಾಜಯೇದ್ವೈ ಬೃಹಸ್ಪತಿ ನೂನಂ ಸ್ವರ್ಗಂ ತ್ವಂ ಜಯೇ ಕೀರ್ತಿಯುಕ್ತ. ಆಗ ಅಗ್ನಿ ಹೇಳಿದ, ಅಯ್ಯೋ ಎಂಥ ಒಳ್ಳೆ ಆಫರ್ ಬಿಡ್ತಾ ಇದೆಯೋ ನೀನು. ಯಾವ ಯಾವ ಲೋಕ ಇದೆ ದೇವಲೋಕದಲ್ಲಿ ಇಂದ್ರನ ಪ್ರಸಾರದಿಂದ ದೊರೆಯಬಹುದಾದ ಎಲ್ಲ ಲೋಕಗಳು ಕೂಡ ನಿನಗೆ ಸಿಗ್ತವೆ. ಒಂದೇ ಒಂದು ಷರತ್ತು, ಬೃಹಸ್ಪತ್ಯಾಚಾರ ಹತ್ರ ಯಾಗ ಮಾಡಿಸ್ಬೇಕು. ಇನ್ನು ಮನುಷ್ಯ ಲೋಕದಲ್ಲಿ ಏನು ದಿವ್ಯವಾದ ಭೋಗ ಅದು ನಿನಗಿರುತ್ತೆ, ಪ್ರಜಾಪತಿಗಳಿಗಿರುವ ಭೋಗ ನಿನಗಿರುತ್ತೆ. ದೇವರಾಜ್ಯದಲ್ಲಿ ಎಲ್ಲಿ ಬೇಕಾದರೂ ಇರಬಹುದು, ಒಂದೇ ಒಂದು ಷರತ್ತು, ಬೃಹಸ್ಪತಿಶ್ಚೇದ್ಯಾಜಯೇ ತ್ವಾಂ ನರೇಂದ್ರ. ಬೃಹಸ್ಪತಿ ಯಾಗ ಮಾಡಿಸ್ಬೇಕಷ್ಟೇ. ಸಂವರ್ತ ಮಾಸ್ಮೈವತ್ವಂ ಪುನರಾಗ ಕಥಂಚಿತ್ ಬೃಹಸ್ಪತಿಂ ಪರಿದಾತುಂ ಮರುತ್ತೆ ಮಾತ್ವಾ ಧಕ್ಷೇ ಚಕ್ಷುಷಾ ದಾರುಣೇನ ಸಂಕ್ರುದ್ಧೋ ಹಂಪಾವಕ ತನ್ನಿಬೋಧ. ಈ ಸರ್ತಿ ಮರುತ್ತ ಮಾತನಾಡಲಿಲ್ಲ, ಸಂವರ್ತ ಮಾತನಾಡಿದ. ಏ ಅಗ್ನಿ, ಸುಟ್ಟು ಬಿಡ್ತೀನಿ ಕಣ್ಣಲ್ಲಿ ನಿನ್ನ ಅಂತಂದ. ಅವನು ಹೇಳ್ತಾ ಇಲ್ವಾ, ಸಂವರ್ತನನ್ನ ಬಿಟ್ಟು ಬೇರೆಯವರನ್ನ ಕುರಿತು ನಾನು ಹೋಗೋದಿಲ್ಲ ಅಂತ ಎಷ್ಟು ಸರ್ತಿ ಹೇಳೋದು, ಇಲ್ಲೇ ಇದ್ದೀಯಾದ್ರೆ ಈ ಕ್ಷಣದಲ್ಲಿ ಸುಟ್ಟು ಹೋಗ್ತಿ ಅಂತಂದ. ತಥೋ ದೇವಾನ್ ಅಗಮಧೂಮಕೇತು ದಾಹಾದ್ ಭೀತಃ ವ್ಯಥಿತೋಶ್ವತ್ಥ ಪರ್ಣವತ್ ತಂ ವೈ ದೃಷ್ಟ್ವಾ ಪ್ರಾಹ ಚಕ್ರೋ ಮಹಾತ್ಮ ಬೃಹಸ್ಪತೆ ಸನ್ನಿಧೌ ಹವ್ಯವಾಹಂ. ಆಗ ಧೂಮಕೇತು ಅಂದ್ರೆ ಅಗ್ನಿ ತಪ್ಪಗೆ ಇಂದ್ರನ ಬಳಿ ಬಂದ. ಇಂದ್ರ ನೋಡ್ತಾನೆ, ನಡುಕ್ತಾ ಇದ್ದಾನೆ. ಅಗ್ನಿ ಮುಖ ಬಾಡಿ ಹೋಗಿದೆ, ಅಗ್ನಿ ಎದ್ದು. ಆಶ್ಚರ್ಯ ಆಯಿತು ಅವನಿಗೆ. ಯತ್ವಂ ಗತ ಪ್ರಹಿತೋ ಜಾತ ವೇದೋ ಬೃಹಸ್ಪತಿಂ ಪರಿದಾತುಂ ಮರುತ್ತೆ ತತ್ವಂ ಕಿಂ ಪ್ರಾಹ ತನೃಪೋ ಯಕ್ಷಮಾಣಃ ಕಚ್ಚಿದ್ವಚ ಪ್ರತಿಗೃಹಾತಿ ತಚ್ಚ. ಓ ಅಗ್ನಿಯೇ, ಇಲ್ಲಿಂದ ಹೋಗಿದ್ಯಲ್ಲಪ್ಪ, ಏನಾಯ್ತು, ಒಪ್ಕೊಂಡ? ನತೇ ವಾಕ್ಯಂ ರೋಚಯತೆ ಮರುತ್ತಃ ಬೃಹಸ್ಪತೇರಂಜಲಿಂ ಪ್ರಾಯಣೋತ್ಸಹ. ಇಂದ್ರ ಅವನು ಬೃಹಸ್ಪತ್ಯಾಚಾರ್ಯಗೆ ನಮಸ್ಕಾರ ಮಾಡಿದ, ಆದರೆ ನಿನ್ನ ಮಾತನ್ನು ಅವನು ತಗೊಳ್ಳಲ್ಲಂತೆ. ಸಂವರ್ತನೇ ಯಾಗ ಮಾಡಿಸ್ತಾನಂತೆ. ನಾನು ಪದೇ ಪದೇ ಸಂವರ್ತನನ್ ಬಿಡು ಬೃಹಸ್ಪತಿಯನ್ನು ಹಿಡ್ಕೊ ಅಂದೆ. ಬೃಹಸ್ಪತಿಯೇ ನನ್ನನ್ನು ಬಿಟ್ಟಿದ್ದಾನೆ, ನಾನು ಸಂವರ್ತನನ್ನು ಹಿಡ್ಕೊಂಡಿದ್ದೀನಿ ಅಂತ ಅವನಂದ. ಅದರಿಂದಾಗಿ ಈ ರಾಯಭಾರ ವಿಫಲ. ಪುನರ್ಭವಾನ್ ಪಾರ್ಥಿವಂ ತ್ವಂ ಸಮೇತ್ಯ ವಾಕ್ಯಂ ಮದೀಯಂ ಪ್ರಾಪಯಸ್ವಾರ್ಥಯುಕ್ತಂ ಪುನರ್ಯದುಕ್ತೋ ನ ಕರಿಷ್ಯತೆ ವಚಃ ತಥೋ ವಜ್ರಂ ಸಂಪ್ರಹರ್ತಾಸ್ಮಿ ತಸ್ಮೈ. ಹೋಗು ಅಗ್ನಿಯೇ, ಇನ್ನೊಮ್ಮೆ ಕಳಿಸ್ತಾ ಇದ್ದೀನಿ, ಹೋಗು. ಈ ಸರ್ತಿ ಹೇಳು, ನೀನು ಇಂದ್ರನ ಮಾತನ್ನ ಕೇಳಲಿಲ್ಲ ಅಂದ್ರೆ ಸಿಡಿಲ ಬಡಿಗೆ ನಿನಗೆ ಬಂದು ಅಪ್ಪಳಿಸುತ್ತೆ. ಗಂಧರ್ವರಾಡ್ಯಾತ್ವಯಂ ತತ್ರ ದೂತೋ ಬಿಭೇಮ್ಯಹಂ ವಾ ತವ ತತ್ರ ಗಂತುಂ. ಆಗ ಅಗ್ನಿ ಹೇಳಿದ, ಅಲ್ಲ ಬೇರೆ ಯಾರಾದರೂ ಹೋಗಲಿ, ನನಗೆ ಆ ಸಂವರ್ತನ ನೋಡಿದ್ರೆ ಭಯ ಆಗ್ತಾ ಇದೆ. ಸಂರಬ್ಧೋ ಮಾ ಮುಕ್ತವಾನ್ ತೀಕ್ಷ್ಣ ರೋಚಃ. ಬ್ರಹ್ಮಚರ್ಯದಿಂದ ಕಂಗೊಳಿಸುವ ಸಂವರ್ತ ನುಡಿದ, ನೀನು ಮತ್ತೆ ಬಂದ್ರೆ ದಹೇಯಂತ್ವಾಂ ಚಕ್ಷುಷಾ ದಾರುಣೇನ ಅಂತಾನೆ. ಉರಿದುರಿಯುವ ಕಣ್ಣಿನಿಂದ ನೋಡಿ ಸುಟ್ಟು ಬಿಡ್ತೇನೆ ಅಂತಾನವನು. ತ್ವಮೇ ವಾನ್ಯಾಂತ ಹತೇಜಾತ ವೇದ. ಅಲ್ಲಯ್ಯ ಅಗ್ನಿದೇವ, ನೀನಲ್ವೇನಯ್ಯ ಬೇರೆಯವರನ್ನ ಸುಡೋದು, ಅವನೇನೋ ನಿನ್ನನ್ನು ಸುಡೋದು. ಆಗ ಅಗ್ನಿ ಹೇಳಿದ, ನೋಡು, ನೀನು ಭೂಲೋಕವನ್ನ ಆಳ್ತಾ ಇದ್ದಿ ಇಂದ್ರನೇ. 14 ಲೋಕಗಳು ನಿನ್ನ ವಶದಲ್ಲಿ ಇದ್ದುವು. ದೇವರಾಜ ವೃತ್ರನಿಂದ ಯಾಕಪ್ಪ ನಿನಗೆ ಭಯ ಆಯಿತು? ನಿನಗಿಂತ ಹೆಚ್ಚಿನ ಸಾಮರ್ಥ್ಯ ಅವನಿಗಿತ್ತು ಅಂತ. ಹಾಗೆ ನನಗೂ ಕೂಡ ನನಗಿಂತ ಹೆಚ್ಚಿನ ಸಾಮರ್ಥ್ಯ, ನನ್ನನ್ನೇ ಸುಡುತ್ತಾನೆ, ಸುಡುವವನನ್ನೇ ಸುಡಬಲ್ಲ. ನದಂಡಕಾನ್ನ ಚಕ್ರಾನ್ನೋ ಕಲಿಂಗಾತ್ ನಕಾರುಷಾತ್ ಸೋಮಂ ಪ್ರಪಿಬಾಮಿ ವನ್ನೇ ನ ದುರ್ಬಲಾಯ ವಸೃಜಾಮಿ ವಜ್ರಂ ಕೋಮೇ ಸುಖಾಯ ಪ್ರಹರೇನ್ ಮನುಷ್ಯ.
ನೋಡು, ನನ್ನ ಪರಾಕ್ರಮ, ಕಾಲಕೇಯರನ್ನು ಓಡಿಸಿದ್ದೇನೆ, ದಾನವರನ್ನು ಓಡಿಸಿದ್ದೇನೆ, ನನಗೆ ಅವನೇನು ಹೊಡಿತಾನೆ? ಮರ್ತ್ಯ, ಒಬ್ಬ ಮರಣಧರ್ಮ, ಯಾರು ಹುಟ್ಟಿ ಸಾಯುವ ಮನುಷ್ಯ ಇದ್ದಾನೆ ಅವನು ಮರ್ತ್ಯ, ಅವನೇನು ನನ್ನನ್ನು ಹೊಡಿತಾನೆ? ನನ್ನ ರಕ್ಷಣೆ ನಿನಗಿದೆ, ನೀನು ಹೋಗು ಅಂತ. ಆಗ ಅಗ್ನಿದೇವ ಮಾತನಾಡ್ತಾನೆ, ಮತ್ತೆ ಏನು ಚಿಂತೆ ಮಾಡಬೇಡ, ನೀನು ಹೋಗು, ನಿನಗೆ ನನ್ನ ರಕ್ಷೆ ಇದೆ, ನೀನು ಸಂವರ್ತನಿಗೆ ಹೆದರಬೇಡ, ಸಂವರ್ತ ಸುಡದಂತೆ ನಾನು ನೋಡ್ಕೋತೇನೆ ಎಂದ ಇಂದ್ರ. ಅದಕ್ಕೆ ಅಗ್ನಿದೇವ ಬಾಯಿ ತೆರೆದ. ನಾಳೆ ಅವನ ಬಾಯಿಂದ ಮಾತು ಹೊರಗಡೆ ಬರುತ್ತೆ. ಕೃಷ್ಣಾರ್ಪಣಮಸ್ತು.